ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾ. ಇದು ಕೊಡಗಿನ ನಂಬರ್ 1 ಯೂಟ್ಯೂಬ್ ಚಾನಲ್. ನಮಸ್ಕಾರ ವೀಕ್ಷಕರೇ, ಇವತ್ತು ನಮ್ಮ ಜೊತೆ ಸ್ಪೆಷಲ್ ಗೆಸ್ಟ್ ಇದ್ದಾರೆ. ಉದ್ಯಮಿಗಳು ಗೋಣಿಕೊಪ್ಪಲಿನಲ್ಲಿ ಹಲವು ವರ್ಷಗಳಿಂದ ಉದ್ಯಮ ಆಗಿ ತಮ್ಮ ಕಾರ್ಯನ ನಿರ್ವಹಿಸ್ತಿದ್ದಾರೆ. ದಿಲೀಪ್ ಸೋಮಯ್ಯನವರು ನಾಮೇರ. ಇವತ್ತು ವಿಶೇಷ ಕಾರ್ಯಕ್ರಮಕ್ಕೆ ಅವರಿಗೆ ಸ್ವಾಗತ ಮಾಡ್ತಾಯಿದ್ದೀವಿ ಸರ್. ತಮ್ಮ ಫ್ಯಾಮಿಲಿ, ವಿಶೇಷವಾಗಿ ಮಗಳು ಇಷ್ಟು ದೊಡ್ಡ ಹುದ್ದೆಯಲ್ಲಿ ಅಂದರೆ ಜಪಾನ್ನಲ್ಲಿ ಒಂದು ಹುದ್ದೆ ಕಾರ್ಯನಿರ್ವಹಿಸ್ತಕ್ಕಂಥ ಅವಕಾಶಗಳು ಸಿಕ್ತು. ಇದರಿಂದ ನಿಮಗೂ ಕೂಡ ಒಂದು ಜಪಾನ್ ದೇಶವನ್ನು ನೋಡ್ತಕ್ಕಂಥ ಅವಕಾಶ ಕೂಡ ನಿಮಗೆ ನಿಮ್ದೊಂದು ಪುಣ್ಯ ಅಂತ ಅನಿಸ್ತದೆ ಸರ್. ಮಗಳು ಯಾವ ರೀತಿ ಕೆಲಸ ಮಾಡ್ತಿದ್ದಾರೆ ಅಂತ ಹೇಳ್ಬೋದಾ? ಅವಳೀಗ ಬೆಂಗಳೂರಲ್ಲಿ ಆ್ಯಕ್ಚುಲಿ ಜೈನ್ ಕಾಲೇಜ್ MBA ಕಾಲೇಜ್, ಸೇಸಾದಿಪುರಂ MBA ಕಾಲೇಜು ಮತ್ತು ಜಯನಗರ MBA ಕಾಲೇಜ್, ಎರಡು ಕಾಲೇಜದು ಪ್ಲೇಸ್ಮೆಂಟ್ ಡಿಪಾರ್ಟ್ಮೆಂಟು ಚೀಫ್ ಮ್ಯಾನೇಜರ್ ಆಗಿ ಇದ್ದಾಳೆ. ಈಗ ಕೆಲಸ ಮಾಡ್ತಿದ್ದಾಳೆ. ಅವಳ ಅಂಡರ್ನಲ್ಲಿ ಒಂದು 27 ಸ್ಟಾಫ್ಸ್ ಇದ್ದಾರೆ. ಅವರು MBA ಮಾಡಿದವರು. ಅವರಿಗೆ ಅವಳು ಹೆಡ್. ಅವಳೀಗ ಇಲ್ಲಿಂದ ಅದು ಜಪಾನ್ದ ಈಗ ಕೆಲಸ ಮಾಡ್ತಿರೋದು. ಎಸ್, ಇದು ವರ್ಕ್ ಫ್ರಮ್ ಹೋಮ್ ಅದು ಬೆಂಗಳೂರಲ್ಲಿ ಆಗ್ತಾ ಇದೆ. ಎಸ್ ಸರ್, ಇತ್ತೀಚೆಗೆ ತಾವು ಕೂಡ ತಮ್ಮ ಮಗಳ ಆಶೆಯಂತೆ ಜಪಾನ್ಗೆ ಹೋದ್ರಿ. ನಿಮ್ಮ ಅಳಿಯಂದಿರೋರ್ನೆಲ್ಲ ನಿಮ್ಮನ್ನೆಲ್ಲ ಸ್ವಾಗತ ಮಾಡಿ ಬನ್ನಿ ಜಪಾನ್ ನೋಡಿ ಅಂತಂದ್ರೆ ಸರ್, ಇಲ್ಲಿಂದ ಪಯಣ ಹೆಂಗಾಯ್ತು ಸರ್? ಆರಂಭ ನಿಮಗೆ ಇಲ್ಲಿಂದ ಹೊರಟಾಗ ಯಾವ ರೀತಿ? ಇಲ್ಲಿಂದ ಬೆಂಗಳೂರಿಂದ ನಮಗೆ 7 ಕಾಲಿಗೆ ನಾವು ಇದು ಹಾಂಗ್ಕಾಂಗ್ ಹೋದೋ. ಹಾಂಗ್ಕಾಂಗ್ ಲೇವರು. ಅಲ್ಲಿಂದ ಹಾಂಗ್ಕಾಂಗ್ ತಲುಪೋದಕ್ಕೆ ಒಂದು 12 ಕಾಲ ಆಗಿರ್ಬೋದು. ಆಮೇಲೆ ಲೇವರು. ಆಮೇಲೆ 1:30 ಅಲ್ಲಿಂದ ಫ್ಲೈಟು. ಮಾರಿಂದನೇ ಬೆಳಿಗ್ಗೆ 11:15 ನಾವು ಟೋಕಿಯೋ ತಲುಪಿದ್ರಿ. ನರಿಟಾ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಟೋಕಿಯೋ. ಎಸ್, ಮಗಳೆಲ್ಲ ಬಂದಿದ್ರು. ಅವ್ರ ಮಗಳು ಅಳಿಯಲ್ಲ ಅಲ್ಲಿ ಬಂದರು, ನಿಮ್ಮನ್ನ ರಿಸೀವ್ ಮಾಡಿದ್ರು. ಎಸ್ ಸರ್, ಇಲ್ಲಿ ಈಗ ಹೊರಡಾಗ ಒಂದು ವಾತಾವರಣ, ಅಲ್ಲಿ ಒಂದು ವಾತಾವರಣ. ಸರ್, ನಿಮಗೆ ಫಸ್ಟ್ ಹೇಳ್ದಂಗೆ ಒಂದು ವಾತಾವರಣ ಯಾವ ರೀತಿ ಅಂತಂತೇಳಿ, ಕ್ಲೈಮೇಟ್ಸು ಇಂಥದ್ದೆಲ್ಲ? ವಾತಾವರಣ ಅಂತಂದರೆ ಅಲ್ಲಿ ಹೋಗಿ ಮೇಲೆ ನಮಗೆ ತಡೆಗೆ ಆಗ್ತಾ ಇಲ್ಲ. -5 ಅಷ್ಟು ಚಳಿ ಇತ್ತು. ಭಾಳ ಚಳಿ ಅಂದರೆ ನಮಗೆ ಸಾಧ್ಯತೆ ಇಲ್ಲ, ಆಗೋದೇ ಇಲ್ಲ. ಆಮೇಲೆ ಹೋಗಿ ನಾವು ಜರ್ಕಿನ್ ಅದೆಲ್ಲ ಪರ್ಚೇಸ್ ಎಲ್ಲ ಮಾಡೋದೆಲ್ಲ ಹಾಕ್ಕೊಂಡು ಚಳಿ ಮತ್ತು ನಮಗೆ ತಡೆಗೆ ಆಗೋದೇ ಇಲ್ಲ. ಭಾಳ ಚಳಿ ಅಂದರೆ ಭಾಳ ಚಳಿ ಇತ್ತು. ಅದೊಂದು ಮಾತ್ರ ಒಂದು ನಮಗೆ ಸಹಿಸಿಕೊಳ್ಳೋಕೆ ಆಗ್ತಾ ಇಲ್ಲ, ಅಷ್ಟೊಂದು ಚಳಿ ಇತ್ತು. ಆಮೇಲೆ ಇನ್ನು ನಾವು ಅಲ್ಲಿಂದ ಟೋಕಿಯೋದಿಂದ ಸುಜುವಾಕ ಅಂತ ಒಂದು ಸಿಟಿ ಇದೆ. ಸುಮಾರು ಒಂದು 245 ಕಿಲೋಮೀಟರ್ಸ್ ಆಗ್ಬೋದು ಅಂದಾಜಿಗೆ. ಅಲ್ಲಿ ಬುಲೆಟ್ ಟ್ರೈನ್ 10 ನಿಮಿಷ ಒಂದೊಂದು ಬುಲೆಟ್ ಟ್ರೈನ್ ಇದೆ ಟೋಕಿಯೋದಿಂದ. ಅದು ಆ್ಯಕ್ಚುಲಿ ಒಸಾಕ ಅಲ್ಲಿಗೆ ಬರೋದು 600-700 ಕಿಲೋಮೀಟರ್ಸ್. ಇದು 450 ಕಿಲೋಮೀಟರ್ಸ್, ಸಾರಿ 245 ಕಿಲೋಮೀಟರ್ಸ್ ಸುಜುವಾಕ. ಅಲ್ಲಿ 1 ಅವರ್ ಬುಲೆಟ್ ಟ್ರೈನ್. ಮತ್ತು ಬೇರೆ ಟ್ರೈನ್ಗಳಿದೆ, ಅದು 4.25 ಗಂಟೆ 5 ಗಂಟೆ ತಗೊಳ್ತಾರೆ ಟೈಮ್. ಇದು 1 ಅವರ್ ಅಷ್ಟೇ ಈ ಬುಲೆಟ್ ಟ್ರೈನು. ಅದಲ್ಲಿ ನಾವು ಬಂದು ಅಲ್ಲಿಂದ ಸುಜುವಾಕದಿಂದ ಸಿಮಿಜೋ ಅಂತ ಒಂದು ಸಣ್ಣ ಒಂದು ಊರಿ ಇದೆ, ಒಂದು 20 ಕಿಲೋಮೀಟರ್ಸ್. ಅಲ್ಲಿ ಇವ್ರ ಮನೆ ಇರೋದು. ಬಟ್ ಇವರು ವರ್ಕ್ ಮಾಡೋದು ಸುಜುವಾಕದಲ್ಲಿ, ಇಟಾಚಿ ಕಂಪನಿಯಲ್ಲಿ. ನಾವು ಅಲ್ಲಿ ಬಂದು ಸರ್, ಅಲ್ಲಿ ಹೋಗಿ ತಕ್ಷಣ ನಿಮಗೆ ಒಂದಷ್ಟು ಜಪಾನ್ ನಿಮಗೆ ಕಾಣಲಿಕ್ಕೆ ಶುರುವಾಯಿತು, ಜನರು ಕಾಣಕ್ಕೆ ಶುರುವಾಯಿತು. ಕಂಡ ತಕ್ಷಣ ಸರ್ ಅವರ ಹೇಗಿತ್ತು ಸರ್ ಇಲ್ಲಿಯ ಸಂಸ್ಕೃತಿ? ಆ ಥರದ್ದು ಬೇರೆ ಜನ ಭಾಳ ಒಳ್ಳೆಯ ಜನ ಅವರೇ. ನಮಗೆ ತುಂಬ ಒಂದು ಆಶ್ಚರ್ಯ ಸಂಗತಿ ಅಂದರೆ ಜನ ಭಾಳ ಒಂದು ಡಿಸಿಪ್ಲಿನ್ ಜನ, ಒಂದು ಅಷ್ಟು ಒಳ್ಳೆ ಜನ, ಒಬ್ಲೇಜಿಂಗ್, ಮತ್ತು ತುಂಬ ಒಂದು ಒಳ್ಳೆ ಕ್ಯಾರೆಕ್ಟರ್ ಜನ. ಅವರು ನಾವು ಹೊರಗಿಂದ ಬಂದವರು ಅಂತಂದರೆ ನಮಗೆ ಅಷ್ಟೊಂದು ರೆಸ್ಪೆಕ್ಟ್ ಕೊಡ್ತಾರೆ, ಭಾಳ ರೆಸ್ಪೆಕ್ಟು. ಆಮೇಲೆ ಮತ್ತು ಭಾಳ ನೀಟ್ನೆಸ್ಸು, ವೆರಿ ಕ್ಲೀನ್. ಎಲ್ಲಿ ಹೋದರೆ ಅಷ್ಟು ಕ್ಲೀನ್ ನಮಗೆ. ಮತ್ತು ಇನ್ನೂ ಭಾಳ ಚೆನ್ನಾಗಿದೆ ಸರ್. ನೀವೇನಾದರೂ ಜಪಾನ್ ದೇಶದಲ್ಲಿ ವಾಕಿಂಗ್ ಏನಾದ್ರು ಮಾಡಿದ್ರ? ನಾವು ಸೈಕ್ಲಿಂಗ್. ಓಕೆ. ಆ ರೀತಿ ಹೋಗಾಗ ಹೇಗಿತ್ತು ಸರ್ ಅಲ್ಲಿ? ಸೈಕ್ಲಿಂಗ್ ಅದೇ ಅಲ್ಲಿ ಸೈಕ್ಲಿಂಗ್ ಬಿಟ್ಟರೆ ಕಾರು ಬಿಟ್ಟರೆ ಬಸ್ಸು, ಟ್ರೈನ್. ಇದು 2 ವೀಲರ್ಸ್ ಕಾನ್ಸೆಪ್ಟ್ ಇಲ್ಲ ಅಲ್ಲಿ. ಇಲ್ಲ.
ಹಂಗಾಗಿ ಇದೇ ಅಪರೂಪ ಒಂದು 1 ಅವರಿಗೆ ಒಂದು ಬೈಕ್ ಯಾವುದೋ ಹೋಗೋದನ್ನು ನೋಡಿದ್ದೀನಿ, ದೊಡ್ಡ ದೊಡ್ಡ ಬೈಕ್ ನೋಡಿದೆ, ಬಟ್ ಕಾನ್ಸೆಪ್ಟ್ ಇಲ್ಲ ಅಲ್ಲಿ, ಬೈಕದ ಕಾನ್ಸೆಪ್ಟ್ ಇಲ್ಲ. ಸರ್ ಸಂಚಾರ ವ್ಯವಸ್ಥೆಗಳು ಯಾವ ರೀತಿ ಇದೆ ಸರ್ ಈ ನಮ್ಮ ದೇಶಕ್ಕೂ ಆ ದೇಶಕ್ಕೂ ಮಾಡಿದ್ರೆ, ಈ ಟ್ರಾಫಿಕ್ಕು ಈ ಥರದ್ದೆಲ್ಲ ನೋಡೋದಾಗ ಅಲ್ಲಿ? ಅದು ಅಷ್ಟು ಟ್ರಾಫಿಕ್ ಅಂದರೆ ಇದು ಟೋಕಿಯೋ ಅಂದರೆ ಅದು ವರ್ಲ್ಡ್ ಸೆಕೆಂಡ್ ಲಾರ್ಜೆಸ್ಟ್ ಸಿಟಿ, ಅದು ಪಾಪ್ಯುಲೇಟೆಡ್ ಸಿಟಿ ಟೋಕಿಯೋ. ಅಲ್ಲಿ 4.10 crores ಪಾಪ್ಯುಲೇಷನ್ ಇದೆ ಟೋಕಿಯೋ ಸಿಟಿನಲ್ಲಿ. ಆದರೂ ಕೂಡ ಅಷ್ಟು ಡಿಸಿಪ್ಲಿನ್ ಅಲ್ಲಿ, ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಅಷ್ಟು ಚೆನ್ನಾಗಿದೆ. ಪಕ್ಕ ಯಾವುದು ವೈಲೇಷನ್ ಮಾಡೋಂಗಿಲ್ಲ, ಮಾಡೋದು ಇಲ್ಲ. ಮತ್ತು ಇದು ಅಷ್ಟು ಚೆನ್ನಾಗಿದೆ, ಎಲ್ಲ ಭಾಳ ಬಿಲ್ಡಿಂಗ್ಸ್ ಎಲ್ಲ ತುಂಬ ಚೆನ್ನಾಗಿದೆ, ಎಲ್ಲ ಮಲ್ಟಿ ಸ್ಟೋರಿ ಬಿಲ್ಡಿಂಗ್ಸು, ಮತ್ತು ಎಲ್ಲ ಹೈಫೈ ಲಿವಿಂಗ್ ಅಲ್ಲಿ. ಮತ್ತೆ ನೀವು ಯಾವ್ದಾದ್ರು ದೊಡ್ಡ ಬಿಲ್ಡಿಂಗ್ ಅಲ್ಲಿ ಹೋಗಿದ್ರೆ ನೋಡ್ಲಿಕ್ಕೆ, ಅಲ್ಲಿ ನೋಡೋಂಥದ್ದು? ಸುಮಾರು ಅಲ್ಲಿ ಗಿನ್ಜಾ ಅಂತ ಒಂದು ಮೇನ್ ರೋಡ್ ಇದೆ, ಗಿನ್ಜಾ, ಅಲ್ಲಿ ಎಲ್ಲ ಇಲ್ಲಿ ಹೈಫೈ ಮಾತೇ ಇಲ್ಲ, ಹೈಫೈ. ಅಲ್ಲಿ ಒಂದೊಂದು ಸ್ಟ್ರೀಟ್ ನೋಡಿದ್ರೆ ನಮಗೆ ಒಂದು ಆಶ್ಚರ್ಯ ಆಗ್ತದೆ, ಈ ಥರ ನಮ್ಮ ದೇಶದಲ್ಲಿ ಇಲ್ಲೋ ಅಂತ ಆಗ್ತದೆ, ಆ ಥರ ಇದೆ. ಅಲ್ಲಿ ಎಲ್ಲ ಹೈಫೈ ಕಾರುಗಳು ಎಲ್ಲ, ಯಾವುದು ರಾಯಲ್ ರೋಸು, ಲ್ಯಾಂಬೋರ್ಗಿನಿ, ಫೆರಾರಿ, ಮತ್ತು ಇದು ಯಾವುದು ನಮ್ಮದು ಬುಕ್ಕಾಟಿ, ಆ ಥರ ಎಲ್ಲ ದೊಡ್ಡ ದೊಡ್ಡ ಕಾರುಗಳು. ಮತ್ತು ದೇಶ ಅದು ಹೇಳ್ಬೇಕಾದ್ರೆ ಮತ್ತು ಅಷ್ಟೇ ಶಿಸ್ತುಬದ್ಧ, ಭಾಳ ಶಿಸ್ತು. ಮತ್ತು ಅಲ್ಲಿ ಜನರು ಒಂದು 80% ಜನರು ಎಲ್ಲ ಸೂಟ್ನಲ್ಲಿ ಇರ್ತಾರೆ, ಜೆಂಟ್ಸ್ ಎಲ್ಲ ಸೂಟ್ನಲ್ಲಿ ಇರೋದು. ಮತ್ತು ಲೇಡೀಸ್ ಎಲ್ಲ ಅಷ್ಟೇ, ಎಲ್ಲ ಹೈಫೈ ಡ್ರೆಸ್ಸೇ ಹೇಳ್ಬೇಕಾದ್ರೆ. ಮತ್ತು ಇನ್ನು ಜಪಾನ್ನಲ್ಲಿ ನಮಗೆ ಗೊತ್ತಿರೋ ಹಾಗೆ 13 ಕೋಟಿ ಅನ್ನೋ ಜನಸಂಖ್ಯೆ ಇದೆ ಟೋಟಲ್ ಎಂಟೈರ್ ಜಪಾನ್ನಲ್ಲಿ. 13 ಕೋಟಿ ಜನರು ಶೂ ಹಾಕ್ತಾರೆ. ಎಸ್, ಶೂಸ್ಲೆಸ್ ಒಬ್ಬರು ಇಲ್ಲ ಅಲ್ಲಿ. ಸ್ಲಿಪ್ಪರ್ ಕಾನ್ಸೆಪ್ಟ್ ಇಲ್ಲ, ಸ್ಲಿಪ್ಪರ್ ಅಂಗಡಿ ಇಲ್ಲ ಕಾಣ್ತದೆ ಮೋಸ್ಟ್ಲಿ, ಬರೀ ಶೂ, ಎಲ್ಲ ಬ್ರ್ಯಾಂಡೆಡ್ ಶೂ. ಮತ್ತು ಯಾರ ಕೈಲಿ ನೋಡ್ರೆ ಐಫೋನ್. ಹಾಗೆ ಶಾಪಿಂಗ್ ತಾವೇನಾದ್ರು ಹೋದ್ರೆ ಆಗ ಅಲ್ಲಿ ಹೆಂಗಿತ್ತು ಸರ್ ಶಾಪಿಂಗ್ ಅಂತಂದರೆ? ಸುಮಾರು ಒಂದು 80% ಶಾಪ್ನಲ್ಲಿ ನಾವೇ ಹೋಗೋದು, ನಾವೇ ಪರ್ಚೇಸ್ ಮಾಡ್ಕೊಳ್ಳೋದು, ನಾವೇ ಸ್ಕ್ಯಾನ್ ಮಾಡಿ ನಾವೇ ದುಡ್ಡು ಹಾಕಿ ನಾವು ಬರ್ತಾ ಇರೋದೆ. ಯಾರಿಲ್ಲ, ಯಾರು ಕೇಳೋರಿಲ್ಲ, ನಮ್ಮ ಇಷ್ಟ. ಒಂದು 80% ಶಾಪ್ನಲ್ಲಿ ಜನರೇ ಇರೋದು ನಾವೇ, ಆ ಥರ. ಸರ್ ಅಲ್ಲಿ ಭಾಷೆ ಸಮಸ್ಯೆ ಆಗಲಿಲ್ಲ? ಭಾಷೆ ಅಂತ ಅಲ್ಲದೆ ಅವರಿಗೆ ಇಂಗ್ಲೀಷೇ ಗೊತ್ತಿಲ್ಲ ಪಾಪ, ಇಂಗ್ಲೀಷೇ ಗೊತ್ತಿಲ್ಲ ಅವರಿಗೆ, ಬರೀ ಜಾಪನೀಸ್. ನಾವೆಲ್ಲ ಮೊಬೈಲ್ನಲ್ಲಿ ಟ್ರಾನ್ಸ್ಲೇಟ್ ಮಾಡಿಕೊಂಡು ನಾವು ಸ್ವಲ್ಪ ಹಾಗೆಲ್ಲ ಅಡ್ಜಸ್ಟ್ ಮಾಡಿಕೊಂಡು ಮಾತಾಡ್ಕೊಳ್ಳೋದು. ಮತ್ತು ನಮಗೆ ಇವರಿಗೆ ಸ್ವಲ್ಪ ಬರ್ತದೆ, ಅಡ್ಜಸ್ಟ್ ಮಾಡ್ತಾ ಇರೋದು. ಮತ್ತು ಯಾರು ನೋಡಿದ್ರೆ ಅರಿಕಮ ಗಿದ್ದಮಾಸ್ ಅಂದರೆ ಇದು ಥ್ಯಾಂಕ್ ಯು ಅಂತ ಹೇಳ್ತಾರೆ. ಮತ್ತು ಹಾಗೆ ಸ್ವಲ್ಪ ನಾವು ಸ್ವಲ್ಪ ಕಲ್ತಿದ್ವಿ ಮಧ್ಯ. ಮತ್ತು ಇದು ಯಾವುದು ಕೊಡಚಿಯೋ ಈಗ ಅಂದರೆ ಎಕ್ಸ್ಕ್ಯೂಸ್ ಮೀ, ಈ ಥರ ಹೇಳ್ತಾರೆ. ಕೇಕೆ ಇದೆ, ಮತ್ತು ಹಾಗೆ ಸ್ವಲ್ಪ ಇದೆ. ಮತ್ತು ವಿನಯ ಜಾಸ್ತಿ ಇದೆಯಾ ಸರ್ ಒಂದು ನಮಸ್ಕಾರ ಮಾಡೋದಾಗ? ಭಾಳ. ಒಬ್ಬರೊಬ್ರು ಕಂಡ್ರೆ ಅವ್ರಿಗೆ ತಲೆ ಬಗ್ಸ್ಬಿಟ್ಟು ಬೋ ಮಾಡೋದು, ಅಂದರೆ ಧನ್ಯವಾದ ಅಲ್ಲ, ಇದು ಅದೇ ಹಲೋ, ಅವ್ರ ಭಾಷೆಯಲ್ಲಿ ಹಲೋ ಅಂತ ಏನೋ ಹೇಳ್ಬೋದು ಕಾಣ್ತದೆ, ಆ ಥರ. ಮತ್ತು ತುಂಬ ಚೆನ್ನಾಗಿದೆ ಸರ್. ಶುಚಿತ್ವ ಕಾರ್ಯಗಳು ಇಲ್ಲಿ ನಮಗೆ ಪೌರಕಾರ್ಮಿಕ ಆ ಥರ ಅಲ್ಲಿ ಯಾವ ಥರ? ಅಲ್ಲಿ ಏನಂತೇಳಿದ್ರೆ ಮನೆಯದು, ಈಗ ಮನೆ ಫ್ರಂಟಲ್ಲಿ ದೊಡ್ಡ ಒಂದು ಬಾಕ್ಸ್ ಮಡಗಿರ್ತಾರೆ, ಬಾಕ್ಸ್ ಡಸ್ಟ್ಬಿನ್ ಬಾಕ್ಸು. ಅದಕ್ಕೆ ಏನೋ ಒಂದು ಸಿಸ್ಟಮಲ್ಲಿ ಮಡಗಿದ್ದಾರೆ, ಸ್ಮೆಲ್ ಬರೋದಾಗ ಇನ್ನೊಂದು ಮಡಗಿದ್ದಾರೆ, ಅದು ನಮಗೆ ಗೊತ್ತಾಗೋದಿಲ್ಲ. ನಾವು ಅಲ್ಲಿ ಹೋಗಿ ನಮ್ಮದು ಪ್ಯಾಕೆಟ್ನಲ್ಲಿ ಡಸ್ಟ್ಬಿನ್ ಹೋಗಿ ಹಾಕೋದು, ಅವ್ರು ಬಂದು ಅವ್ರ ಪಾಟಿ ತಗೊಂಡೋಗಿ, ನಮಗೆ ಅವ್ರು ಕಾಣೋದೇ ಇಲ್ಲ, ಎಷ್ಟೊತ್ತಿಗೆ ಬರೋದೇ ಗೊತ್ತಿಲ್ಲ. ನಾವು ಹೇಳೋದೇ ಫಸ್ಟು ಲೇಟ್, ನಾವು ಹೇಳೋ ಟೈಮ್ಲಿ ಎಲ್ಲ ಬಂದು ಕ್ಲೀನ್ ಮಾಡಿ ಇದು ಹೋಗಿರ್ತಾರೆ, ಆ ಥರ. ಅವ್ರು ನಮ್ಗೆ ಅವ್ರಿಗೆ ಇದು ಕನೆಕ್ಷನ್ ಇಲ್ಲ, ಗೊತ್ತೇ ಆಗೋದಿಲ್ಲ ಎಷ್ಟೊತ್ತಿಗೆ ಬರೋ ಏನು ಗೊತ್ತಿಲ್ಲ. ಮತ್ತು ಅಲ್ಲಿ ಎಲ್ಲ ಇದು ಬೆಳಗಿನ ಜಾವ ಬೇಗ 7 o'clock ಶಾಪ್ಸ್ ಎಲ್ಲ ಓಪನ್ ಆಗ್ತದೆ, 7 ಗಂಟೆಗೆ ಅಲ್ಲಿ ಓಪನ್ ಆಗ್ತದೆ. ಮತ್ತು ಅಲ್ಲಿ ಈವ್ನಿಂಗ್ 4 ಗಂಟೆಗೆಲ್ಲ ಕತ್ಲೇನೆ, 4:15 ಏನಿಲ್ಲ, ಎಲ್ಲ ಡಾರ್ಕ್ ಆಗಿ ನಕ್ಷತ್ರ ಎಲ್ಲ ಸ್ಟಾರ್ಟ್ ಆಗ್ತದೆ, ಲೈಟಿಂಗ್ ಎಲ್ಲ ಸ್ಟಾರ್ಟ್ ಆಗ್ತದೆ. 4:30 ಎಲ್ಲ ನಮ್ದು ಇಲ್ಲಿ ಹೆಂಗೆ 8 ಗಂಟೆ ಅದೇ ಥರ, 5 o'clock ಕತ್ಲೆ ಸ್ಟಾರ್ಟ್ ಆಯಿತು, ಆ ಥರ ರಾತ್ರಿ. ಮತ್ತು ಅಲ್ಲಿಂದ ಇನ್ನು ಸುಮಾರು ಕೆಲವು 5 o'clock ಮೇಲೆ ಕೆಲವು ಶಾಪ್ಸ್ ಎಲ್ಲ ಕ್ಲೋಸ್ ಆಗ್ತದೆ. ಮತ್ತು ಈಗ ಸೂಪರ್ ಬಜಾರು, ಬಾರ್ಸು, ಸೂಪರ್ ಬಜಾರ್ ಸರ್ ಹೇಗಿರ್ತದೆ ಸರ್ ಅಲ್ಲೆಲ್ಲ? ಸೂಪರ್ ಬಜಾರ್ ಅಂತ ಅಲ್ಲಿ 24 hours ಓಪನ್ ಆಗಿರ್ತದೆ ಸೂಪರ್ ಬಜಾರ್. ಈಗ ಕೆಲವು ಸೂಪರ್ ಬಜಾರ್ ಈಗ ನೋಡಿ, ಇದು 7-Eleven, ಲಾಸನ್ಸ್, ಫ್ಯಾಮಿಲಿ ಮಾರ್ಟ್, ಬೆಲ್ಸಿ, ಮತ್ತು ಕ್ರಿಯೇಟ್, ಮತ್ತು
ಬೇರೆ ಬೇರೆ ಥರದ್ದಿದೆ ಇದು ಅವರು 24 hours ಓಪನ್. ಅಲ್ಲಿ ಬರೀ ಫುಡ್ ಐಟಮ್ಸೇ, ಫುಡ್ ಐಟಮ್ಸು, ಆ ಕೇಕ್ಸ್, ಅದೇ ಫುಡ್ ಐಟಮ್ಸ್ ಟೋಟಲ್ ಸಿಗಲ್ಲ, ಎಲ್ಲ ರೆಡಿಮೇಡ್ ಫುಡ್. ಅಲ್ಲಿ ಒಬ್ಬೊಬ್ರು ಇರ್ತಾರೆ, ಯಾಕಂದ್ರೆ ನಮಗೆ ಅವ್ರು ಸ್ಕ್ಯಾನ್ ಮಾಡಿ ಕೊಡ್ಬೇಕಂತ ಒಬ್ರು, ಅದು ಕಂಪನಿ ಆಗಿದೋಸ್ಕರ ಒಬ್ಬರು ಇರ್ತಾರೆ. ನಾವೇ ಹೋಗಿ ನಾವೇ ಅಲ್ಲಿ ತಗೊಂಡು ಬರೋದು, ಒಬ್ಬ ಇರ್ತಾರೆ ಅಷ್ಟೇ. ಆಗ ನಾವು ನಮಗೆ ಈಗ ಅಲ್ಲಿ ತಿನ್ಬೇಕಾಗ್ತದೆ, ಅವ್ರು ಬಿಸಿ ಮಾಡಿ ಕೊಡ್ತಾನೆ, ಅದಕ್ಕೆ ಒಂದು ಜನ ಇರ್ತಾನೆ ಅಷ್ಟೇ. ಅದು ಬಿಟ್ಟರೆ ಅವ್ರಿಗೆ ಅವಶ್ಯಕತೆ ಇಲ್ಲ, ಜನನೇ ಬೇಡ, ಎಲ್ಲ ನಾವೇ ಮಾಡೋದು. ಹಾಗೆ ಆ ಥರ ಅಲ್ಲಿ ಸುಮಾರು ಒಂದು 7-8 ಕಂಪನಿಗಳು ಸೇರಿಸಿ ಒಂದು 70-80 ಸಾವಿರ ಅಂಗಡಿ ಇದೆ. ಕಂಪನಿ ಇದೆ. ಮತ್ತೆ ಶೂ ಅಂಗಡಿ ಅಷ್ಟೇ, ABC ಮಾರ್ಟ್ ಅಂತ ಶೂ ಇದೆ, ನಾವಲ್ಲಿ ಶೂ ಅಲ್ಲಿ ಪರ್ಚೇಸ್ ಮಾಡಿದ್ದೀವಲ್ಲ, ಅಲ್ಲಿ ಸುಮಾರು ಒಂದೊಂದು ಕಿಲೋಮೀಟರ್ಗೆ ಒಂದೊಂದು ಶಾಪ್ಸ್ ಇದೆ ABC ಮಾರ್ಟ್ ಅಂತ. ಬರೀ ಬ್ರ್ಯಾಂಡೆಡ್ ಶೂ, ಬ್ಯಾಲೆನ್ಸ್ ಅಂತ ಒಂದು ಹೊಸ ಶೂ ಬಂದಿದೆ, ಅದು ಫೇಮಸ್, ನಾವೆಲ್ಲ ಅದು ಪರ್ಚೇಸ್ ಮಾಡಿದ್ದೀವಿ. ಅದು ಅಲ್ಲಿ ಮೇನ್ ಶೂ ಅಂಗಡಿ ಮೇನ್, ಬರೀ ಶೂ. ಇದು ಸ್ಲಿಪ್ಪರ್ ಕಾನ್ಸೆಪ್ಟೇ ಇಲ್ಲ ಅಲ್ಲಿ, ಬರೀ ಶೂ. ಲೇಡೀಸ್ ಜೆಂಟ್ಸ್ ಎಲ್ಲ ಶೂ ಜಾಸ್ತಿ ಕಾಸ್ಟ್ ಎಲ್ಲ ಬ್ರ್ಯಾಂಡೆಡ್ ಅಲ್ವಾ ಅದು. ಮತ್ತೆ ಅಲ್ಲಿಂದ ವರ್ಕ್ಗಳು ಹೆಂಗ್ ನಡೀತಾ ಇರ್ತದೆ ಸರ್? ವರ್ಕ್ ಅಂತ ಹೇಳಿದ್ರೆ ಅಲ್ಲಿ 14 hours ಕೆಲಸ ಮಾಡಬೇಕು. 14 hours, ಮಾರ್ನಿಂಗ್ 7 o'clock ಟು ಅದೇ 14 hours ಎಷ್ಟು ಬರ್ತದೆ, ನೈಟ್ ಸಂಜೆ ಗಂಟೆ ಬರ್ತದೆ ಅಲ್ವಾ, ಕೆಲಸ ಮಾಡಬೇಕು. ಮಂಡೇ ಟು ಫ್ರೈಡೇ ಅಲ್ಲಿ ಹೆವಿ ವರ್ಕ್, ಯಾರು ಹೊರಗಡೆ ಯಾರು ಕಾಣೋದಿಲ್ಲ. ಫ್ರೈಡೇ 4 ಗಂಟೆಯಿಂದ ಸ್ಟಾರ್ಟ್ ಆಗ್ತದೆ ಅವ್ರದ್ದು ಬಾರ್ ಗೀರ್ ಮಜಾ. ಫ್ರೈಡೇ ಸಾಟರ್ಡೆ ಸಂಡೇ ಇನ್ನು ಫುಲ್ ಎಲ್ಲ, ಯಾವ ಬಾರ್ ಹೋದ್ರೆ ಇನ್ನು ಸೀಟ್ ಇಲ್ಲ ನಮಗೆ, ಎಲ್ಲ ಹೌಸ್ಫುಲ್. ಹೋಟೆಲ್ ಬಾರ್ ಗೀರ್ ಎಲ್ಲ ಟೋಟಲಿ ಹೌಸ್ಫುಲ್, ಫುಲ್ ಎಂಜಾಯ್ಮೆಂಟ್ ಅಲ್ಲಿ. ಹಂಗೆ ಸರ್ ಇಲ್ಲಿ ತರ ಕಿರ್ಚಾಡೋದು ಇನ್ನೊಂದು ಆ ಥರದ ಅದೆಲ್ಲ ನೋಡಕ್ಕೆ ಅವರಿಗೆ ಅದು ಗೊತ್ತೇ ಇಲ್ಲ ಪಾಪ. ಅವ್ರಿಗೆ ಕಿರ್ಚಾಡೋದು, ಜೋರಾಗಿ ಮಾತಾಡೋದು ಪಾಪ ಅವ್ರಿಗೆ ಗೊತ್ತೇ ಇಲ್ಲ ಅವರಿಗೆ. ಆ ಥರ ಒಂದು ಭಾಳ ಒಂದು ಸ್ಮೂತ್ ಸ್ವಭಾವ ಇರುವಂಥ ಜನರು, ತುಂಬ ಒಳ್ಳೆಯ ಜನರು. ಸರ್ ಪ್ರಮುಖವಾಗಿ ಅಲ್ಲೊಂದು ರೋಡ್ ಕ್ರಾಸಿಂಗ್ ಇದೆ ಅಂತೇಳಿ, ಎಟ್ ಎ ಟೈಮಲ್ಲಿ ಎಷ್ಟು ಅಲ್ಲಿ ಟೋಕಿಯೋನಲ್ಲಿ ಸಿಬಿಯೋಗ ರೋಡ್ ಕ್ರಾಸಿಂಗ್ ಅಂತ ಒಂದಿದೆ. ಅಲ್ಲಿಗೆ ಯಾರು ಹೋದ್ರು ಅಲ್ಲಿ ಒಂದು ಎಂಜಾಯ್ಮೆಂಟ್ ನಮಗೆ. ಅಲ್ಲಿಂದ ನಾವು ಅಲ್ಲಿ 5 ನಿಮಿಷಕ್ಕೆ ಸಿಗ್ನಲ್ ಲೈಟ್ ಬರ್ತೀವಿ ನೋಡಿ, ಆಗ ನಾವು ರೋಡ್ ಕ್ರಾಸ್ ಮಾಡೋದು. ಎಟ್ ಎ ಟೈಮ್ 2500 to 3000 ಜನರು ಅಲ್ಲಿ ಕ್ರಾಸ್ ಮಾಡ್ತಾರೆ ವಿತಿನ್ 5 minutes. ಅದೇ ಆ ಸಿಗ್ನಲ್ ಲೈಟ್ ಆಗ ಪರ್ ಡೇ ತಗೊಂಡ್ರೆ ಸುಮಾರು 5-6 ಲಕ್ಷ ಜನ ಕ್ರಾಸಿಂಗ್. ಅದು ವರ್ಲ್ಡ್ ನಂಬರ್ 1 ರೋಡ್ ಕ್ರಾಸಿಂಗ್, ಅದು ವರ್ಲ್ಡ್ಗೆ ನಂಬರ್ 1 ಅದು. ನೀವು ಅಲ್ಲಿ ಹೋಗಿದ್ರಿ? ನಾವು ಹೋಗಿ ಕ್ರಾಸ್ ಎಲ್ಲ ಮಾಡೋದು, ಸ್ವಲ್ಪ ಆಟ ಎಲ್ಲ ಆಡೋದು ಅಲ್ಲಿ. ಆಯ್ತಾ ಸರ್, ಪ್ರಮುಖವಾಗಿ ಅಲ್ಲಿ ಗಮನ ಸೆಳೆಯೋದು ಒಂದು ವಿಶೇಷವಾದಂಥ ಸ್ಟ್ಯಾಚ್ಯೂನ ಇಟ್ಟಿದ್ದಾರೆ ಅಂತೇಳಿ, ತಾವು ಅಲ್ಲಿಗೆ ಹೋಗಿದ್ರ? ಮತ್ತೆ ಅದ್ರದ್ದು ಇನ್ನೆಲ್ಲ ಹೇಳ್ಬೋದಾ? ಹಚಿಕು ಡಾಗ್ ಅಂತ ಸ್ಟ್ಯಾಚ್ಯೂ, ಅದು ಪಕ್ಕದಲ್ಲೇ ಇದೆ. ಅದೇನಂತಂದರೆ ಅಲ್ಲಿ ಸುಮಾರು ಸುಮಾರು ವರ್ಷ ಹಿಂದೆ ಯಾವುದೋ ಒಂದು ಕಾಲೇಜದು ಒಂದು ಪ್ರೊಫೆಸರ್, ಆ ಪ್ರೊಫೆಸರ್ದು ಡಾಗ್, ಅದು ಭಾಳ ಪೆಟ್ ಡಾಗ್. ಅದು ಅವರು ಮನೆಯಿಂದ ಅದು ಆ ನಾಯಿ ಬರೋದು, ಅಲ್ಲಿ ರೈಲ್ವೆ ಸ್ಟೇಷನ್ ಇದೆ, ಅಲ್ಲಿವರೆಗೆ ಬರೋದು. ಆಮೇಲೆ ಅವರು ಟ್ರೈನ್ ಹತ್ತಿ ಕಾಲೇಜ್ ಹೋಗೋದು, ಆಮೇಲೆ ಪುನಃ ನಾಯಿ ವಾಪಸ್ ಮನೆಗೆ ಹೋಗೋದು. ಭಾಳ ನಿಯತ್ ನಾಯಿ ಅಂತೆ ಅದು. ಆಮೇಲೆ ಪುನಃ ಸಾಯಂಕಾಲ ಪುನಃ ಅದೇ ಟೈಮಿಗೆ ಬರೋದು, ಅವ್ರನ್ನ ವೆಯ್ಟ್ ಮಾಡೋದು. ಆಮೇಲೆ ಅವ್ರ ಜೊತೆ ಮನೆಗೆ ಹೋಗೋದು. ಹಂಗೆ ಇದಿತ್ತು. ಅದೇ ಭಾಳ ನಿಯತ್ನ ನಾಯಿ ಅದು. ಸುಮಾರು ಅಲ್ಲಿಂದ ಸಡನ್ನಾಗಿ ಆ ಪ್ರೊಫೆಸರಿಗೆ ಏನೋ ಹಾರ್ಟ್ ಅಟ್ಯಾಕ್ ಆಗಿ ಅವರು ತೀರೋದ್ರು. ಈ ನಾಯಿ ಹಾಸ್ಪಿಟ್ಲ್ಗೆ ಗಂಟು ಅಲ್ಲೇ ವೆಯ್ಟಿಂಗ್ ಅಂತೆ. ನಾಯಿಗೇನೋ ಭಾಳ ಬೇಜಾರಾಗ್ಬಿಡ್ತು. ಆಮೇಲೆ ಲಾಸ್ಟಿಗೆ ಆ ನಾಯಿ ಪುನಃ ಇದೇ ಥರ ಬರೋದು, ಬೆಳಿಗ್ಗೆ ಬರೋದು, ವೆಯ್ಟ್ ಮಾಡೋದು, ಸಾಯಂಕಾಲ ಹೋಗೋದು, ಇದೇ ಥರ ಬರೋದು. ಮತ್ತು ಅವ್ರ ಮನೆಯೆಲ್ಲ ಗೊತ್ತಿತ್ತಲ್ಲ, ಹಾಗೆ ಬಿಟ್ಟರು ಫ್ರೀಯಾಗಿ. ಆ ನಾಯಿ ಅಂತೆ 10 ವರ್ಷ ಬರೋದು ಹೋಗೋದು ಅಷ್ಟು ನಿಯತ್ತಂತೆ. ಹಂಗಾಗಿ ಅಲ್ಲಿ ಅಕ್ಕಪಕ್ಕವ್ರು ಎಲ್ಲ ಗೊತ್ತಾ, ಅವರೆಲ್ಲ ಬಂದು ಅದು ಬಿಸ್ಕೆಟ್ ಹಾಕೋದು, ಅದು ಇದು ಫುಡ್ ಕೊಡೋದು, ಅಲ್ಲಿ ಪಾಪ ಆ ಥರ ಮಾಡಿದೆ. ಒಂದಿನ ನಾಯಿ ಅಲ್ಲೇ ಇತ್ತಂತೆ, ಸಾಯಂಕಾಲ ಗಂಟು ವೆಯ್ಟ್ ಮಾಡಿಕೊಂಡು, ಈ ಸೇಮ್ ಟೈಮಿಂಗೆ ಅದೇನೋ ಫೀಲ್ ಆಗ್ಬಿಟ್ಟು ಆ ನಾಯಿ ಸತ್ತೋಗ್ಬಿಡ್ತು ಅಲ್ಲಿ ಅದೇ ಜಾಗದಲ್ಲಿ. ಅದಕ್ಕೋಸ್ಕರ ಅಲ್ಲಿ ಆ ಜಾಗ, ಆ ನಾಯಿಗೋಸ್ಕರ ಸ್ಟ್ಯಾಚ್ಯೂ ಕಟ್ಟಿದೆ ಅಲ್ಲಿ. ಅದೊಂದು ಫೇಮಸ್. ಅಲ್ಲಿ ಯಾರು ಹೋದ್ರು ಅಲ್ಲಿ ಒಂದು ವಿಸಿಟ್ ಕೊಡ್ತಾರೆ, ಫೋಟೋ ತೆಗಿತಾರೆ, ವಿಸಿಟ್ ಮಾಡೋದು. ನಾವೆಲ್ಲ ಫೋಟೋ ತೆಗೆದಿದ್ವಿ, ಈ ಥರ ಇದೆ. ಆಮೇಲೆ ಅಲ್ಲಿ ಸುಮಾರು ನೋಡ್ಲಿಕ್ಕೆ ಟೂರಿಸ್ಟ್ ಪ್ಲೇಸ್ ಇದೆ. ಸ್ಕೈಡ್ ಟ್ರೀ ಅಂತಿದೆ, ಇಡೀ ಟೋಕಿಯೋ ಕಾಣ್ಬೋದು. ಅದು ಸುಮಾರು 650-700 feet ಏನೋ ಹೈಟ್ ಇದೆ. ಅದು ನಮ್ಮದು ದುಬೈದು ಬುರ್ಜ್ ಖಲೀಫಾ ಇದೆ, ಸ್ವಲ್ಪ ಚಿಕ್ಕದು. ಬುರ್ಜ್ ಖಲೀಫಾಗಿಂತ ಸ್ವಲ್ಪ ಚಿಕ್ಕದು, ಬಟ್ ಎಂಟೈರ್ ಟೋಕಿಯೋ ಕಾಣ್ತದೆ. ಮತ್ತು ಇನ್ನೊಂದು, ಅದು ನೈಟ್ ಭಾಳ ಚಂದ. ಅಲ್ಲಿ ಸುಮಾರು ಫಂಕ್ಷನ್ ಎಲ್ಲ ಆಗ್ತಾ ಇರ್ತದೆ. ನಾವು ನೈಟ್ ಹೋಗಿದ್ದು, ಭಾಳ ಚೆನ್ನಾಗಿತ್ತು. ಆಮೇಲೆ ಇನ್ನೊಂದು ಟೋಕಿಯೋ ಟವರ್ ಅಂತ ಒಂದಿದೆ,
ಅದು ಸ್ವಲ್ಪ ಚಿಕ್ಕದು ಇದಕ್ಕಿಂತ, ಬಟ್ ಅದು ಸುಮಾರು ಅದು ನಮಗೆ ತುಂಬ ಖುಷಿ ಟೋಕೆ ಟವರ್. ಅದು ನಮ್ಮ ಬಿಲ್ಡಿಂಗ್ ಎಲ್ಲ ಚೆಂದ ಎದ್ದು ಕಾಣ್ತದೆ. ಇದು ತುಂಬ ಚಿಕ್ಕದೇ ಕಾಣೋದು, ತುಂಬ ಹೈಟ್ ಜಾಸ್ತಿ ಅದಲ್ಲ, ಸ್ವಲ್ಪ ಹೈಟ್ ಕಡಿಮೆ ಆದರೆ ಒಳ್ಳೇದು, ಎಂಟರ್ ಕಾಣ್ತದೆ. ಅದೊಂದು ಟೂರಿಸ್ಟ್ ಪ್ಲೇಸ್ ಅದು. ಆಮೇಲೆ ಕ್ಯಾಟ್ ಟೆಂಪಲ್ ಅಂತ ಒಂದಿದೆ ಅಲ್ಲಿ, ಏನೋ ಬೇಡ್ಕೊಳ್ಳೋದು, ಆಮೇಲೆ ಒಂದು ಕ್ಯಾಟ್ ಸಿಕ್ಕಿದೆ ತರೋದು ಹಾಗೆ. ಆಮೇಲೆ ಅದು ಕಾರ್ಯ ಆಗಿದ್ಮೇಲೆ ನಮ್ಮದು ಆರ್ಕೆ ಟೈಪ್. ಆಮೇಲೆ ನಮ್ದು ಅದು ಫುಲ್ಫಿಲ್ ಆದರೆ ಪುನಃ ಅದನ್ನು ವಾಪಸ್ ಒಪ್ಸ್ಬೇಕಂತೆ ಆ ಕ್ಯಾಟ್ನ ಅದೇ ಜಾಗಕ್ಕೆ. ಹಂಗೆಲ್ಲಾಗಿ ಅದು ಇದೆ, ಸುಮಾರು ಪದ್ಧತಿಯಲ್ಲಿ ಇದೆ ಅದು ಆ ಥರ. ಆಮೇಲೆ ಫುಡ್ ಏನಾದರೂ ನೀವು ಅಲ್ಲಿ ಫುಡ್ ಏನಾದರೂ ನೋಡಿದ್ರ? ಫುಡ್ ನಮಗಂತೂ ನಿಜವಾಗ್ಲೂ ಫುಡ್ ಸೆಟ್ ಆಗೋದಿಲ್ಲ. ಆಯ್ತಾ. ಮತ್ತು ಅಲ್ಲಿ ಸುಮಾರು ಇಂಡಿಯನ್ಸ್ ಹೋಟೆಲ್ಸಲ್ಲಿ ಇದೆ, ತುಂಬ ಕಾಸ್ಟ್ಲಿ. ಆಯಿತಾ, ಭಾಳ ಎಕ್ಸ್ಪೆನ್ಸಿವ್ ಅಲ್ಲಿ ಫುಡ್ ಎಲ್ಲ. ನಾವು ವಿಧಿ ಇಲ್ಲಲ್ಲ, ನಾವು ಅಲ್ಲೇ ಊಟ ಮಾಡಬೇಕಾಯ್ತು, ಅಲ್ಲೇ ಊಟ ಮಾಡ್ದು. ಆಮೇಲೆ ನಾವೊಂದು ಮತ್ತೆ ಅಲ್ಲಿ ಲಾಡ್ಜಿಂಗ್ ಎಲ್ಲ ತುಂಬ ಎಕ್ಸ್ಪೆನ್ಸಿವ್. ಹಾಗೆ ನಾವು ಮಾಡಿದ ಒಂದು 10 ದಿನಕ್ಕೆ ನಾವೊಂದು ಸರ್ವಿಸ್ ಅಪಾರ್ಟ್ಮೆಂಟ್ ಒಂದು ಮನೇನ ನಾವು ರೆಂಟಿಗೆ ತಗೊಂಡು ಒಂದು 10 ದಿವಸಕ್ಕೆ. ಅದು ಔಟ್ಸ್ಕರ್ಟ್, ಒಂದು 2 ಟ್ರೈನ್ ಹೋಗ್ಬೇಕು, ಒಂದು ಔಟ್ಸ್ಕರ್ಟ್ ಟೋಕಿಯೋ ಸಿಟಿಯಿಂದ ಹೊರಗಡೆ. ಅದು ನಮಗೆ ಸ್ವಲ್ಪ ಚೀಪಾಗಿ ವರ್ಕೌಟ್ ಆಯಿತು 10 ಡೇಸಿಗೆ. ಈಗ ನಮ್ಮ ಇಂಡಿಯಾಕ್ಕೂ ಮತ್ತು ಜಪಾನ್ಗೆ ಕಂಪೇರ್ ಮಾಡೋಕ್ಕೆ ಆಗೋದಿಲ್ಲ. ಎಷ್ಟು ವರ್ಷ ಹಿಂದೆ ಇದ್ವಿ ಸರ್ ನಾವಾಗ? ನಮ್ಮ ಕೊಡಗು ಒಂದು 200 years ಬ್ಯಾಕ್. ಕೊಡಗು ಮತ್ತೆ ಇನ್ನು ಬೇರೆ ಜಾಗ ತಗೊಂಡ್ರೆ ಒಂದು 1000 years ಅಂತ ಹೇಳ್ಬೋದು ಕಾಣ್ತದೆ. ಅಷ್ಟು ವ್ಯತ್ಯಾಸ ಇದ್ದಾರೆ, ತುಂಬ ವ್ಯತ್ಯಾಸ ಇದೆ. ಮಟ್ಟದಲ್ಲಿ ನಾವೇನಾದ್ರು ಒಂದು ಸಣ್ಣ ಪ್ರಯತ್ನ ಇಂಡಿಯಾದವ್ರು ಮಾಡ್ಬೋದು ಸರ್? ಈಗ ನೋಡಿ ಎಕ್ಸಾಂಪಲ್, ಈಗ ನಮ್ಗೆ ಈಗ ಇನ್ನೊಂದು 2027 ಬುಲೆಟ್ ಟ್ರೈನ್ ಈಗ ಇಂಡಿಯಾಕ್ಕೆ ಬರ್ತಾ ಉಂಟು. ಅದು ಅಹಮದಾಬಾದ್, ಸೂರತ್, ಮುಂಬೈ ಬರ್ತಾ ಇದೆ. ಅದು ಈಗ ಬರೋದು ಅಲ್ಲಿ ಆಲ್ರೆಡಿ ಅವರಿಗೆ 54 years ಆಯಿತು ಬುಲೆಟ್ ಟ್ರೈನ್ ಬಂದು. ಇಲ್ಲಿವರೆಗೆ ಒಂದೇ ಒಂದು ರಿಪೇರಿ ಆಗಲಿ ಯಾವ ತೊಂದರೆ ಆಗಿಲ್ಲ ಅಂತೆ ಅಲ್ಲಿ ಜನರಿಗೆ. ಅಲ್ಲಿ ಹೇಳ್ತಾ ಇದ್ರು 10 ನಿಮಿಷ ಒಂದು ಬುಲೆಟ್ ಟ್ರೈನ್ ಇದೆ ಟೋಕಿಯೋ ಟು ಒಸಾಕಾ. ಅವ್ರ ಸೆಕೆಂಡ್ ಬಿಗ್ಗೆಸ್ಟ್ ಸಿಟಿ ಇನ್ ಜಪಾನ್ ಅದು ಒಸಾಕಾ ಇದೆ. ಆಮೇಲೆ ಇದು ಮತ್ತು ಇನ್ನೊಂದು ಹೇಳ್ಬೇಕಾದ್ರೆ ಟೋಕಿಯೋ ರೈಲ್ವೆ ಸ್ಟೇಷನಲ್ಲಿ ಒಂದು ವಿಶೇಷ ಇದೆ. ಏನಂತಂದರೆ ದಿನಕ್ಕೆ 10 ಇಂದ 12-13 ಲಕ್ಷ ಜನ ಅಲ್ಲಿ ಓಡಾಡೋದು ಆ ರೈಲ್ವೆ ಸ್ಟೇಷನ್ ಒಳಗಡೆ. ಆಯಿತಾ, ಆ ಜನರದು ಫೂಟದು ಸ್ಟೆಪ್ ಇದೆಯಲ್ಲ ಸೌಂಡಿಗೆ ಅವ್ರು ಕರೆಂಟ್ ಪ್ರೊಡ್ಯೂಸ್ ಮಾಡೋದಂತೆ. ಆ ಫುಟ್ ಸದ್ಯಕ್ಕೆ ಕರೆಂಟ್ ಪ್ರೊಡ್ಯೂಸ್ ಮಾಡೋದಂತೆ ಅವರು. ಆ ಥರ ಟೆಕ್ನಾಲಜಿ ಅವ್ರು ಮಾಡಿದ್ದಾರೆ. ಮತ್ತು ಅಲ್ಲಿ ಟ್ರೈನ್ ಅಷ್ಟೇ ಒಂದು ಡಿಫ್ರೆಂಟ್ ಟೈಪ್ಸ್ ಟ್ರೈನ್ಸ್, ಒಂದೇ ಕಲರ್ಸ್ ಇಲ್ಲ, ಬೇರೆ ನಮ್ದು ಇಲ್ಲಿ ಲಕ್ಸುರಿ ಇದೆ ಬಸ್ ಇದ್ದಾಗೆ ಒಂದು 10 ಟ್ರೈನು 10 ಥರ ಕಲರು. ಎಲ್ಲ ಟ್ರೈನ್ ಎಲ್ಲ ಕುಷನ್ ಸೀಟೇ. ಟ್ರೈನಲ್ಲಿ ಲಕ್ಸುರಿ ಸೀಟ್ ಟ್ರೈನ್, AC. ಮತ್ತು ಅದೀಗ ಈಗ ವಿಂಟರ್ ಆಗಿದ್ದಕ್ಕೆ ಹೀಟರ್ ಹಾಕಿರ್ತಾರೆ, ಏನು ತೊಂದರೆ ಆಗಿಲ್ಲ, ಬಿಸಿ ಆಗಿರ್ತದೆ ಟ್ರೈನ್ ಒಳಗಡೆಲ್ಲ. ಮತ್ತು ಕಾರ್ ಆಗಲಿ ಬಸ್ ಆಗಲಿ ಎಲ್ಲ ಹೀಟ್ರ್. ಈಗೆಲ್ಲ ಓಡಾಡಿದ್ರೆ ಈಗೆಲ್ಲ ಹೀಟ್ರ್, ಬಿಲ್ಡಿಂಗ್ ಯಾವ ಎಲ್ಲ ಹೀಟ್ರ್. ಈಗ ರೋಡ್ ಮಾತ್ರ ಚಳಿ, ಸಮ್ಮರ್ನಲ್ಲಿ AC. ಅದು ಹಂಗೆ ತಾನೆ ಆ ಥರ. ಆಮೇಲೆ ಇನ್ನೊಂದು, ನೀವು ಬುಲೆಟ್ ಟ್ರೈನ್ ಆಗಲಿ ಇನ್ನೊಂದು ಬಸ್ ಅದೆಲ್ಲ ನಾವು ಟ್ರೈನ್ಲಿ ಹೋಗಿದ್ದೀವಿ, ಬಸ್ಲಿ ಹೋಗಿದ್ದೀವಿ, ಕಾರ್ಲಿ ಹೋಗಿಲ್ಲ, ಅಲ್ಲಿ ಅವಶ್ಯಕತೆ ಇಲ್ಲ. ಮತ್ತು ಅದು ಬಿಟ್ಟು ನಾವು ಸೈಕಲ್, ನಾವು ವಾರದಲ್ಲಿ 5 ದಿನ ನಾವು ರೌಂಡಿಂಗ್ ಹಾಕೋದು, 2 ದಿನ ರೆಸ್ಟ್. ಆಗ ನಾವೇನು ಮಾಡೋ ಅಂತಂದರೆ ನಮ್ಮಲ್ಲಿ 2 ಸೈಕಲ್ ಇದೆ ಅಲ್ಲಿ ಮನೆಯಲ್ಲಿ. ಹಂಗಾಗಿ ನಾವು ಸೈಕಲ್ ತಗೊಂಡು ಅಲ್ಲಿ ಹಾಲು ತರೋಕ್ಕೆ ಮತ್ತು ವೆಜಿಟೇಬಲ್ ತರೋಕ್ಕೆ, ಫಿಶ್ ತರೋಕ್ಕೆ ಎಲ್ಲ ಮಾರ್ಕೆಟಿಗೆ ಹೋಗ್ತಿದ್ದು. ಹೋಗಿ ಒಂದು 2-3 ಕಿಲೋಮೀಟರ್ಸ್ ಆಗ್ತದೆ ಮನೆಯಿಂದ ಅಲ್ಲಿಗೆ. ಒಂದು ನಾವು ನಡಿಬೇಕು, ಇಲ್ಲಾಂದರೆ ಸೈಕಲ್. ಮತ್ತು ಕಾರು ದುಬಾರಿ, ಹೋಗೋಕ್ಕಾಗಿಲ್ಲ, ಬೇಡ, ಅದು ಅವಶ್ಯಕತೆ ಇಲ್ಲ ಅಲ್ಲ. ಹಾಗೆ ಸೈಕಲ್ ನಮಗೆ ಚಂದ. ನಮ್ಮದು ಬಾಲ್ಯದಲ್ಲಿ ನಾವು ಸೈಕಲ್ ಓದಿದ್ದು, ಈಗ ಪುನಃ ಅದೊಂದು ರಿಮೆಂಬರ್ ನಮಗೆ ಸೈಕಲ್. ಒಳ್ಳೆ ಒಂದು ಎಕ್ಸ್ಪೀರಿಯನ್ಸ್ ಸೈಕಲ್ ಓದಿಯೋದು ಚಂದ. ಅದು ರೂಲ್ಸ್ ಪ್ರಕಾರ ಹೋಗಬೇಕು. ಮತ್ತು ಇನ್ನೊಂದ್ರೆ ಅಲ್ಲಿ ಸೈಕಲ್ ನಾವು ಓದಿಯೋದು ದೊಡ್ಡ ವಿಷಯ ಅಲ್ಲ, ಒಬ್ಬರಿಗೆ ಟಚ್ ಆಗಬಾರ್ದು. ಅವ್ರಿಗೆ ಟಚ್ ಆಗಿಬಿಟ್ರೆ ಅವರು ಕಂಪ್ಲೇಂಟ್ ಕೊಟ್ಟರೆ ನಾವು ಜೈಲೇ ಆ ಥರ. ಅಲ್ಲಿ ಬೇರೆಯವ್ರು ನಮಗೂ ಕೊಟ್ಟು ನಾವೀಗ ವಾಕಿಂಗ್ ಇದ್ರ ಸಮೇತ ನಮಗೆ ಅವ್ರು ಟಚ್ ಮಾಡಬಾರ್ದು ಆ ಥರ ಅಲ್ಲಿ ಇದ್ರು. ಮತ್ತೆ ಅಲ್ಲಿ ಹೇಳ್ತಾ ಇದ್ರು 2 ವೀಲರ್ ಯಾಕೆ ಇಲ್ಲ ಅಂತ. ಅಲ್ಲಿದ್ದು ಗೌರ್ಮೆಂಟ್ 2 ವೀಲರ್ ಕಾನ್ಸೆಪ್ಟೇ ಇಲ್ಲ ಅಲ್ಲಿ, ಪಾರ್ಕಿಂಗ್ ಅಂತ ಅದು 2 ವೀಲರ್ ವಿಷಯ ಮಾಡಿಲ್ಲ, ಅವ್ರ ಅವಶ್ಯಕತೆ ಇಲ್ಲ 2 ವೀಲರ್. ಅಲ್ಲಿ 2 ವೀಲರ್ ಅಂತೆ ಯಾರಿಗಾದ್ರೆ ಟಚ್ ಆಗಿಬಿಟ್ರೆ ಅವನು ಜೈಲು. ಆ ಲೈಸೆನ್ಸ್ ಕೊಟ್ಟಿರ್ತಲ್ಲ ಯಾರು ಬ್ರೇಕ್ ಇನ್ಸ್ಪೆಕ್ಟ್ರು, ಅವರೆಲ್ಲ ಜೈನ್ಗೆ ಹೋಗ್ಬೇಕಂತೆ. ಅಲ್ಲಿ ಹೆಂಗೆ ರೂಲ್ಸ್, ಅದಕ್ಕೆ ಯಾರು ಮಡಗೋದಿಲ್ಲ, ಬೇಡ ರಿಸ್ಕೇ ಬೇಡ ಅಂತ ಬಿಟ್ಟು ಸೈಕಲ್ ಬಿಟ್ಟರೆ ಬಸ್, ಅವ್ರಿನ ಕಾರು ಅವ್ರು ಅನ್ಕೋ ಪ್ರಕಾರ. ಈ ಸ್ವೀಟ್ ಐಟಮ್ ಎಲ್ಲಿ ನೋಡ್ರೆ ಬರೀ ಕೇಕ್ಸು, ಅದು ಇದು
ಬರೀ ಇದೆ ಬರ್ಗರ್ ಸ್ಯಾಂಡ್ವಿಚ್ ಗನ್ವಿಜ್ ಎಂಥ ಯಾವ ಫುಡ್ ತಗೊಂಡ್ರು ಮಟನ್, ಚಿಕನ್, ಫಿಶ್ಶು, ಪೋರ್ಕ್, ಎಗ್ ಇದರಲ್ಲೇ ಮಾಡಿರೋದು. ಅದರಲ್ಲೇ ಮಾಡಿ ಯಾವ ತಗೊಂಡ್ರೆ ಇದು ಫಿಶ್ಶು, ಇದು ಪೋರ್ಕು, ಇದು ಚಿಕನ್ನು ಹಂಗೇನೆ ಹೇಳ್ತಾರೆ. ಬರೀ ಎಲ್ಲ ಪ್ರತಿಯೊಂದು ಐಟಮ್ ಅದರಲ್ಲೇ ಮಾಡಿದ್ದು. ಅಲ್ಲಿ ವೆಜಿಟೇರಿಯನ್ ಕಾನ್ಸೆಪ್ಟೇ ಇಲ್ಲ, ವೆಜಿಟೇರಿಯನ್ ಸಿಕ್ಕೋದೇ ಇಲ್ಲ, ತುಂಬ ರೇಟು. ಒಂದು ನಾವಲ್ಲಿ ಹೋಗಿದ್ದು ಅಲ್ಲಿ ಎಲ್ಲ ಶಾಪ್ಲೆಲ್ಲ ಸಿಗ್ತಲ್ಲ, 4 ಟೊಮೆಟೊ 400 ರೂಪಾಯಿ. 4 ಟೊಮೆಟೊಕ್ಕೆ 400 ರೂಪಾಯಿ. ಆಮೇಲೆ ಇದು ಕ್ಯಾರೆಟ್, ಒಂದು 5 ಕ್ಯಾರೆಟ್ ಒಂದು ಪ್ಯಾಕೆಟು, ಅದಕ್ಕೆ 375 ರೂಪಾಯಿನು. ಆಮೇಲೆ ಇದು ಸಾಂಬಾರು ಸೊಪ್ಪು, ಸಣ್ಣ ಒಂದು ಕಡ್ಡಿ ಸಾಂಬಾರು ಸೊಪ್ಪು 275 ರೂಪಾಯಿ. ಆಮೇಲೆ ಸೌತೆಕಾಯಿ ಸಣ್ಣ ಒಂದು 4 ಸೌತೆಕಾಯಿ ಇರ್ತದೆ, 300 ರೂಪಾಯಿ. ಆಮೇಲೆ ಆ ಥರ ಎಲ್ಲ ಭಾಳ ಕಾಸ್ಟ್ಲಿ, ಹೆವಿ ಕಾಸ್ಟ್ಲಿ. ಮತ್ತು ಇದು ನಮ್ಮದು ಕುಂಬಳಕಾಯಿ ಇದೆಲ್ಲ, ಒಂದು 1/4 kg ಪೀಸ್ ಮಾಡಿ ಪ್ಯಾಕೆಟ್ ಮಾಡಿ ಇಟ್ಟಿರ್ತಾರೆ, ಅದಕ್ಕೆ 375 ರೂಪಾಯಿ, 500 ರೂಪಾಯಿ ಆ ಥರ. ಅರ್ಧ ಕೆಜಿಗಳು 500 ರೂಪಾಯಿ ಇರ್ಬೋದು ಅಂದಾಜಿಗೆ. ತುಂಬ ಕಾಸ್ಟ್ಲಿ, ತರಕಾರಿ ಭಾಳ ಕಾಸ್ಟ್ಲಿ. ಹಂಗಾಗಿ ಅಲ್ಲಿ ತರಕಾರಿ ಅಂದರೆ ತುಂಬ ರೇಟು, ಅದೆಲ್ಲ ಹೊರಗಡೆನೇ ಬರೋದು. ಹಂಗಾಗಿ ಮತ್ತು ಅಲ್ಲಿ ಫೇವ್ರೇಟು ಫ್ರೂಟ್ ಅಂದರೆ ಪಾರ್ಸಿಮನ್ ಫ್ರೂಟ್ ಅಂತ, ಅದೊಂದು ಭಾಳ ಒಂದು ಚೆನ್ನಾಗಿದೆ. ಪಾರ್ಸಿಮನ್ ಫ್ರೂಟ್ ಅಂದರೆ ಸ್ವಲ್ಪ ರೇಟ್ ಕಡಿಮೆ ಇಲ್ಲಿ ಕಂಪೇರ್ ಮಾಡಿದ್ರೆ. ನಮ್ದು ಈಗ ಬೆಂಗಳೂರು ಸಿಗ್ತದೆ, ಬೆಂಗಳೂರಲ್ಲಿ ಇದೆ ಕಂಪೇರ್ ಸ್ವಲ್ಪ ಚೀಪ್ ರೇಟಲ್ಲಿ. ಮತ್ತು ಇನ್ನೊಂದು ಅಲ್ಲಿ ಅಂದರೆ ಫಿಶ್ನಲ್ಲಿ ನಮ್ಮದು ಇಲ್ಲಿದು ಮತ್ತಿ, ಐಲೆ, ಪಿಯಪ್ಪಳೆ ಅಂತ ಹೇಳ್ತೀವಿ, ಅದೆಲ್ಲ ಸಿಗ್ತದೆ. ಬಟ್ ಎಲ್ಲ ಪ್ಯಾಕೆಟ್. ಈಗ ಮತ್ತಿ ಅಂದರೆ ಸಿಂಗಲ್ ಮೀನಿಗೆ ಒಂದು ಪ್ಯಾಕೆಟ್, ಒಂದು ಮೀನು, 2 ಮೀನು, 3 ಮೀನು, 5 ಮೀನು ಎಲ್ಲ ಸಪ್ರೇಟ್ ಪ್ಯಾಕೆಟು. ಅದಕ್ಕೆಲ್ಲ ಎಕ್ಸ್ಪೈರಿ ಡೇಟ್ ಹಾಕಿರ್ತಾರೆ, ಅದು ಮೇಲೆ ಮಾರೋಂಗಿಲ್ಲ. ಒಂದು ಮೀನಿಗೆ 125 N ಅಲ್ಲಿ ದುಡ್ಡು. ಆಗ ನಮ್ಮ ಇಂಡಿಯಾದ ಒಂದು 95 ರೂಪಾಯಿನೋ 90 ರೂಪಾಯಿನೋ ಬರ್ಬೋದು ಒಂದು ಸಿಂಗಲ್ ಮತ್ತಿಗೆ. ಆ ಥರ ಐಲೆ ಇದೆ, ಮತ್ತಿ ಇದೆ, ಮತ್ತು ಐಲೆ, ಮತ್ತಿ, ಪಿಯಪ್ಪಳೆ ಅಂದರೆ ದೊಡ್ಡ ಸೈಜು. ನಾವೊಂದು ಮೀನು ತಂದಿದ್ದು, ಇಷ್ಟು ದೊಡ್ಡ ಸೈಜು, ಸುಮಾರು 5 ಜನ ಸಾಕು. ಒಂದು ಮೀನು 1500 ರೂಪಾಯಿ ಒಂದು ಮೀನಿಗೆ. ಅದು ಬಿಟ್ಟು ಸಾಲ್ವಾನ್ ಫಿಶ್, ಅದು ಭಾಳ ಇದು ಸಾಲ್ವಾನ್. ಈಗ ಬೆಂಗಳೂರಿನಲ್ಲಿ ಸಾಲ್ವಾನ್ ಮೀನು ಸಿಗ್ತದೆ, ಅಲ್ಲಿ ಮಾಲ್ನಲ್ಲಿ ಸಿಗ್ತದೆ, 4000 ರೂಪಾಯಿ ಅಂತ ಕೆಜಿಗೆ. ಅದು ಅಲ್ಲಿಂದ ಬರೋದು, ಪೆಸಿಫಿಕ್ ಓಷನ್ ಬರೋದು. ಅಲ್ಲಿ ರೇಟ್ ಕಡಿಮೆ, ಅಲ್ಲಿ 350-400 ರೂಪಾಯಿನೋ ಕೆಜಿಗೆ. ಅದೊಂದು ಮಾತ್ರ ಭಾಳ ನಾವು ಸುಮಾರು ತಿಂದು, ಅದು ನಮ್ಗೆ ಇಲ್ಲಿ ಸಿಗೋದಿಲ್ಲ ಅಲ್ವಾ, ರೇಟ್ ಕಡಿಮೆ ಅಲ್ವಾ. ಈಗ ಡ್ರಿಂಕ್ಸ್ಗೆ ಅಲ್ಲಿ ಬೇರೆ ಬೇರೆ ವೆರೈಟೀಸ್ ಇದೆ. ಡ್ರಿಂಕ್ಸ್ ಅಂತ ಹೇಳಿದ್ರೆ ಮತ್ತೆ ಇನ್ನೊಂದು ಹೇಳ್ತೀನಿ, ಅಲ್ಲಿ ಯಾವ ಶಾಪಿಗೆ ಹೋದ್ರೂ ಸಮೇತ ಒಂದು ಕೌಂಟ್ರ್ ಇರ್ತದೆ ಅಲ್ಲಿ. ಆ ಒಂದು ಕೌಂಟ್ರ್ನಲ್ಲಿ ಒಂದಲ್ಲಿ ಫುಲ್ ಬಿಯರ್ಸ್, ಇನ್ನೊಂದಲ್ಲಿ ಡ್ರಿಂಕ್ಸ್, ಅದೇ ಹಾಟ್ ಡ್ರಿಂಕ್ಸ್ ಅದು ಇರ್ತದೆ. ಅದಕ್ಕೆ ಕಾಮನ್ ಎಲ್ಲ ಶಾಪಲ್ಲಿ, ಮೆಡಿಕಲ್ ಶಾಪ್ ಸಮೇತ ಇದೆ. ಪ್ರತಿಯೊಂದು ಶಾಪ್ನಲ್ಲಿ ಒಂದು ಕೌಂಟ್ರ್ ಇರ್ತದೆ, ಅದು ಒಂದು ಡ್ರಿಂಕ್ಸ್ ಒಂದು ಕೌಂಟ್ರೇ ಇರ್ತದೆ. ಯಾವ ಶಾಪ್ ಮೆಡಿಕಲ್ ಶಾಪ್ ಹೋದ ಸಮೇತ ಅದು ಇರ್ತದೆ ಅದು. ಮತ್ತು ಅಲ್ಲಿಂದ ಹೊರಗಡೆ ರೋಡಲ್ಲಿ ಒಂದು 100 ಮೀಟರ್ಸಿಗೆ ಒಂದೊಂದು ವಿಂಡಿಂಗ್ ಮಿಷಿನ್ ಅಂತ ಒಂದು ಇದು ಬಾಕ್ಸು, ವಿಂಡಿಂಗ್ ಮಿಷಿನ್ ಅಂತ, ಅದು ಒಂದು 2 ಬಾಕ್ಸ್ ಇರ್ತದೆ. ಒಂದರಲ್ಲಿ ಬಿಯರ್, ಇನ್ನೊಂದಲ್ಲಿ ಇದು ಕಾಫಿ, ಟೀ, ಹಾಟ್. ನಾವು ಹೋಗೋದು, ನಮಗೇನು ಬೇಕು ತಗೊಳ್ಳೋದು, ಪೇಮೆಂಟ್ ಮಾಡೋದು, ಅಲ್ಲಿ ಸ್ಕ್ಯಾನು ಅಥವಾ ದುಡ್ಡು ಹಾಕೋದು, ಚೇಂಜ್ ಬರ್ತದೆ, ಕುಡಿಯೋದು. ಅಲ್ಲಿ ಒಂದು ಡಬ್ಬ ಇದೆ, ಅದಕ್ಕೆ ಹಾಕ್ಬೇಕು. ನಾವು ಹಿಂಗೆ ಬೀಸಾಡೋಂಗೆ ಏನಿಲ್ಲ ಆ ಥರ. ಮತ್ತು ನಾವಲ್ಲಿ ಸುಮಾರು ಜನ ನೋಡ್ದೋ, ಒಂದು ಕಸ ಕಡ್ಡಿ ಆಗಲಿ ಒಂದು ಇದಿಲ್ಲ. ಮತ್ತು ನಾವಲ್ಲಿ ಯಾರೋ ಒಬ್ಬರನ್ನ ಅಲ್ಲಿ ಯಾವುದೋ ಒಂದು ಬಸ್ ಸ್ಟಾಪ್ನಲ್ಲಿ ಅಬ್ಸರ್ವ್ ಮಾಡಿದೆ. ಒಬ್ಬರು ಸಿಗರೇಟ್ ಎಳಿತಾ ಇದ್ರು, ಉಡಿ ಎಲ್ಲ ಕೆಳಗೆ ಬೀಳ್ತಾಗ ನಾವು ನೋಡ್ದೋ. ಇವರು ಮಾಡಿದ್ರು, ಸಿಗರೇಟ್ ಎಳ್ದ ಮೇಲೆ ಅದನ್ನ ಕೆಡಿಸ್ಬಿಟ್ಟು ಬ್ಯಾಗಿಂದ ಒಂದು ಟಿಶ್ಯೂ ಪೇಪರ್ ತಗೊಂಡ ಆ ಉಡಿನೆಲ್ಲ ತೆಗೆದು ಎಲ್ಲ ಹಾಕ್ಬಿಟ್ಟು ಬ್ಯಾಗ್ ಹಾಕೊಂಡು ಹೋದ. ಈಗ ಅಲ್ಲಿ ಬಿಸಾಡೋಕ್ಕೆ ಇರಲಿಲ್ಲ, ಬ್ಯಾಗ್ ಹಾಕೊಂಡು ಹೋದ. ಒಂದು ಉಡಿ ಸಮೇತ ಅವರು ನಮ್ಮಲ್ಲಿ ಆದರೆ ಅಲ್ಲಿ ಎಳೆದು ಕ್ಲೀನ್, ಅಷ್ಟು ಕ್ಲೀನು. ಅಲ್ಲಿ ಸುಮಾರು ನಾವು ನೋಡಿದ್ದೀವಿ, ಈ ವಯಸ್ಪಟ್ಟವರು, ಮುದುಕ ಏಜ್ ಆದವರು 110+ ಆಗಿರ್ಬೋದು ಅವರಿಗೆ. ಅಷ್ಟು ಹಣ್ಣು ಮುದುಕಿ ಇವರೆಲ್ಲ ಮುದುಕರಲ್ಲ, ಸೈಕಲೇ ಹೋಗೋದು. ನಮ್ಮ ಜೊತೆ ಸೈಕಲ್ ಕೂಡ ಬರ್ತಾಯಿದ್ದು, ನಾವು ಹೋಗೋದು ನಮ್ಮ ಹಿಂದೆ ಬರ್ತಾ ಇದ್ದಾರೆ. ಅಷ್ಟು 110-115 ಇರ್ಬೋದು ಏಜ್. ಅಷ್ಟು ಏಜ್ ಅವರೆಲ್ಲ ಸೈಕಲ್ ಓದ್ಕೊಂಡು ಅವ್ರು ಕೆಲಸ ಮಾಡ್ಕೊಂಡು ಬರ್ತಾರೆ. ಮತ್ತು ಇನ್ನೊಂದು ಹೇಳಿದ್ರೆ ಅಲ್ಲಿ ಇದು ಗೌರ್ಮೆಂಟ್ ಎಂಪ್ಲಾಯೀಸಿಗೆ ಇದಿಲ್ಲ, ಯಾವುದು ರಿಟೈರ್ಮೆಂಟ್ ಇಲ್ಲ ಅಂತೆ. ಲೈಫ್ ಲಾಂಗ್ ಎಷ್ಟು 3 ವಯಸ್ಸು ಬೇಕಾದ್ರೆ ಕೆಲಸ ಮಾಡ್ಬೋದು, ಅವ್ರಿಗೆ ರಿಟೈರ್ಮೆಂಟ್ ಇಲ್ಲ. ಆ ಥರ ಇದೆ ಅಲ್ಲಿ ಇದೆ. ಅಲ್ಲಿ ಹೇಳ್ತಾ ಇದ್ರು 4.25 ವರ್ಷ ಹಿಂದೆ ಒಂದ್ಸಲ 5 ನಿಮಿಷ ಕರೆಂಟ್ ಹೋಗಿದಂತೆ. 5 ನಿಮಿಷ ಅಷ್ಟೇ, 5 ನಿಮಿಷ ಕರೆಂಟ್ ಹೋಗಿದ್ದು. ಅದು ಇಡೀ ನೇಷನ್ ನ್ಯೂಸ್, ಟಿವಿಲಿ, ಪೇಪರ್ಲೆಲ್ಲ ಬಂದ್ಬಿಡ್ತು. 5 ನಿಮಿಷ ಕರೆಂಟ್ ಹೋಗ್ಬಿಡ್ತು, ದೊಡ್ಡ ಸುದ್ದಿ ಆಗ್ಬಿಡ್ತು. ಆಮೇಲೆ ಅಲ್ಲಿದೆ ಯಾರು ಪ್ರಧಾನಿ ಯಾರೋ ಕ್ಷಮೆ ಕೇಳಿದಂತೆ, ಏನೋ ಒಂದು ಕಾರಣ ಅಂತ ತೊಂದರೆ ಆಗಿದೆ, 5 ನಿಮಿಷ ಬರ್ತದೆ,
ಸಾರಿ ಅಂತ ಬಿಟ್ಟು ಸಾರಿ ಕೇಳಿದ್ದು 5 ನಿಮಿಷ. ಅವತ್ತು ಹೋಗಿದ್ದು ಕರೆಂಟು, ಇವತ್ತು 4 ವರ್ಷದಿಂದ ಕರೆಂಟ್ ಹೋಗಿಲ್ಲ, 1 ನಿಮಿಷನೂ ಹೋಗಿಲ್ಲ, ಕರೆಂಟೇ ಹೋಗಿಲ್ಲ. 4 ವರ್ಷ ಆಯ್ತಂತೆ ಕರೆಂಟೇ ಹೋಗಲಿಲ್ಲ ಅಲ್ಲಿ. ಮತ್ತು ಇನ್ನೊಂದು ಹೇಳ್ಬೇಕಾದ್ರೆ ಅಲ್ಲಿ ಇದು ಯಾವುದು ಈ ವೆದರ್ ರಿಪೋರ್ಟ್ ಭಾಳ ಚೆನ್ನಾಗಿದೆ ಅಲ್ಲಿ. ಸುಮಾರಿಗೆ ಮೊಬೈಲ್ ಅಲರ್ಟ್ ಬರ್ತದೆ ಬೆಳಿಗ್ಗೆ, ಇವತ್ತು 12 ಗಂಟೆಗೆ ಮಳೆ ಬರ್ತದೆ, 2:45 ಮಳೆ ನಿಲ್ತದೆ, ಅದೇ ಹೊತ್ತಿಗೆ ಮಳೆ ಸ್ಟಾರ್ಟ್ ಆಗ್ತದೆ, ಅದೇ ಹೊತ್ತಿಗೆ ಮಳೆ ನಿಲ್ತದೆ. ನಾವು ಮೊನ್ನೆ ನಾವು ಅಬ್ಸರ್ವ್ ಮಾಡಿದ್ವಿ, ನಮಗೆ ಬಂತು ಸೂಚನೆ, ನಾವು ಹೋಗ್ಲಿಲ್ಲ, ಮನೇಲಿದ್ದು ನೋಡಾಗ ಮಳೆ ಮೋಡ ಬಂತು, ಮಳೆ ಹೊಡಿತಾ ಉಂಟು, ನಮಗೆ ಆಶ್ಚರ್ಯ ಆಯಿತು. ಆಮೇಲೆ ನೋಡೋ ಆ ಟೈಮ್ ಕರೆಕ್ಟ್ ನೋಡಾಗ ಮಳೆ ಸ್ಟಾಪ್ ಆಯಿತು, ಮತ್ತು ನಾವು ಹೊರಗೆ ಬಂದಿದ್ದು. ಆ ಥರ ಸಿಸ್ಟಮೆಟಿಕ್. ಮತ್ತು ಈ ಮಳೆದಾಗಲಿ ಮತ್ತು ಚಳಿ ಆಗಲಿ ಪ್ರತಿಯೊಂದು ರಿಪೋರ್ಟ್ ಅವರಿಗೆ ವೆದರ್ ರಿಪೋರ್ಟು ಭಾಳ ಕರೆಕ್ಟಾಗಿ ಕೊಡ್ತಾರೆ. ಈಗ ಇದು ಸುನಾಮಿ ಬಂದರೆ, ಬಿರುಗಾಳಿ ಇದ್ದರೆ, ಅಥವಾ ಭೂಕಂಪ, ಅಲ್ಲಿ ಭೂಕಂಪ ಅಂತ ಹೇಳ್ತೀವಲ್ಲ, ಅಲ್ಲಿ ಭಾಳ ಭೂಕಂಪ ಅಂತ ಹೇಳ್ತಾರಲ್ಲ, ಅಲ್ಲಿ ಕಾಮನ್ ಅದು. ಬಟ್ ಅಲ್ಲಿ ಭೂಕಂಪ ನಾವು ಇದ್ದ ಟೈಮ್ ಏನು ಭೂಕಂಪ ಏನು ಆಗಲಿಲ್ಲ. ನಾವು ಈಗ ಲಾಸ್ಟ್ ಆಗಸ್ಟ್ಲಿ ಒಂದ್ಸಲ ಆಗಿತ್ತಂತೆ ಅಲ್ಲಿ ಭೂಕಂಪ. ನಮ್ಮ ಇವರು ಮಗಳು ಹೇಳ್ತಾ ಇದ್ಲು, ಯಾವುದೋ ಹೋಟ್ಲ್ ಹೋಗಿರುವಾಗ ಫುಲ್ ಶೇಕಿಂಗ್ ಅಂತೆ. ಅವ್ರಿಗೆ ಅದಿದ್ದ ಕಾಮನ್, ಏನು ಹೆದರಬೇಡಿ ಅಂತ. ಅಲ್ಲಿ ಬಿಲ್ಡಿಂಗ್ಸ್ ಎಲ್ಲ ಇದು ಎರ್ತ್ ಕ್ವಿಕ್ ಬಿಲ್ಡಿಂಗ್, ಅದಕ್ಕೆ ಏನೇ ಭೂಕಂಪ ಆದರೂ ಏನೂ ತೊಂದರೆ ಇಲ್ಲ, ತಡ್ಕೊಳ್ಳೋ ಶಕ್ತಿ ಇದೆ ಅದಕ್ಕೆ. 50 ಮಾಡಿ 100 ಮಾಡಿ ಬಿಲ್ಡಿಂಗ್ ಎಲ್ಲ ಅಲ್ಲಿ ಎಷ್ಟೋ ಇದೆ, ಲೆಕ್ಕವೇ ಇಲ್ಲ, ಅವ್ರಿಗೇನು ತೊಂದರೆ ಇಲ್ಲ. ಆ ತಂತ್ರಜ್ಞಾನದಲ್ಲಿ ಎಲ್ಲ ಮಾಡಿದ್ದಾರೆ, ಆ ಥರದಲ್ಲಿ ಅವ್ರ ಸಿಸ್ಟಮಲ್ಲಿ ಅವ್ರು ಮಾಡಿದ್ದಾರೆ, ಆ ಟೆಕ್ನಾಲಜಿಲಿ ಬಿಲ್ಡಿಂಗ್ ಕಟ್ಟಿದ್ದಾರೆ. ಸರ್ ಅಲ್ಲಿ ಕಳ್ಳತನ ಆ ಥರದ್ದೆಲ್ಲ ಇರುತ್ತೆ? ಕಳ್ಳತನ ವಿಷಯವೇ ಇಲ್ಲ ಅವರೇ. ನಿಮ್ಗೆ ಹೇಳ್ಬೇಕಾದ್ರೆ ನಮ್ಮ ಹಳೆಯೊಂದು ಒಂದು ಅಂಬ್ರೆಲ್ಲ ಎಲ್ಲೋ ಬಸ್ಗೆಲ್ಲೋ ಮಿಸ್ ಆಗಿದ್ದು ಆಯಿತಾ. ಮತ್ತು ಅಲ್ಲಿ ಯಾರು ಹೇಳ್ರಂತೆ, ಏನಿಲ್ಲ ಅಲ್ಲಿ ಒಂದು ಸ್ಟೇಷನ್ ನನ್ನೊಂದು ರಿಪೋರ್ಟ್ ಕೊಡು ಅಂತ. ಇವ್ರು ಹೋಗ್ಬಿಟ್ಟು ಹೇಳ್ದಂತೆ, ಸರ್ ನನ್ನೊಂದು ಅಂಬ್ರೆಲ್ಲ ಯಾವುದೋ ಬಸ್ಸಲ್ಲಿ ಮಿಸ್ ಆಗಿದೆ, ಯಾವ ಬಸ್ನೂ ಗೊತ್ತಿಲ್ಲ, ಎಷ್ಟು ರಿಪೋರ್ಟ್ ಕೊಟ್ಟಿದೆ ಅಂತೆ. ಎಲ್ಲ ಡೀಟೇಲ್ ಫೋನ್ ನಂಬರ್ ಹೆಸರು ಕರ್ಕೊಂಡು ಹೋದ್ರಂತೆ. 5 ಡೇಸ್ನಲ್ಲಿ ಫೋನ್ ಬಂತಂತೆ, ನೋಡಿ ನಿಮ್ದು ಇದೇ ಅಂಬ್ರೆಲ್ಲ ತಗೊಂಡು ಹೋಗಿ ಅಂತ. ಅಷ್ಟು ಆ ಥರ ಅಲ್ಲಿ ಏನೋ ಐಟಮ್ ಏನೇ ನಮ್ಮದು ಮನಿ ಪರ್ಸೆ ಆಗಲಿ, ಸೂಟ್ ಕೇಸ್ ಆಗಲಿ, ಏನು ನಮ್ಮ ಪದಾರ್ಥ ಏನೋ ಬಿಟ್ಟು ಹೋಗಿದೆ ಅಥವಾ ಎಲ್ಲಾದ್ರೆ ನಾವು ಮಿಸ್ ಆಗಿದ್ರೆ ನಾವು ಅಲ್ಲಿ ರಿಪೋರ್ಟ್ ಕೊಡಬೇಕು. ಪಕ್ಕದ ಪೊಲಿಟಿಷನ್ ರಿಪೋರ್ಟ್ ಕೊಟ್ಟರೆ ವಿತಿನ್ 1 ವೀಕ್ನಲ್ಲಿ ನಮಗೆ ಅದು ವಾಪಸ್ ಬರುತ್ತೆ. ಆ ಥರ ವಿಷಯ ಅದೇನಂತಂದರೆ, ಯಾರಾದ್ರೂ ಈಗ ಯಾರೇ ಸಿಕ್ಕಿದ್ರೆ ಅದಿಟ್ಟು ಪಕ್ಕದ ಪೊಲೀಸ್ ಸ್ಟೇಷನ್ ಕೊಟ್ಬಿಡ್ತಾರೆ. ಸರಿ, ಯಾರೋ ಪಾಪ ಬಿಟ್ಟೋಗಿದ್ದಾರೆ, ತಲುಪಿಸ್ಬಿಡಿ ಹಂಗೆ. ಅದು ಅವ್ರು ನಮಗೆ ರಿಪೋರ್ಟ್ ಕೊಟ್ಟರೆ ನಮಗೆ ವಾಪಸ್ ಸಿಗ್ತದೆ ಆ ಥರ. ಮತ್ತು ಈ ಹೋಟೆಲ್ನಲ್ಲಿ ಟಿಪ್ಸ್ ಇದು ಕಾನ್ಸೆಪ್ಟ್ ಇಲ್ಲ, ಟಿಪ್ಸ್ ಕೊಡೋಂಗಿಲ್ಲ. ಟಿಪ್ಸ್ ಕೊಟ್ಟರೆ ಅವರಿಗೆ ಅವಮಾನ, ಅದು ನಮ್ಮ ಹತ್ರ ಚೀಪಾಗಿ ಮಾಡಿದ್ರು ಅಂತ. ಅವರು ತಿಳ್ಕೊಳ್ತೀವಿ, ಪಾಪ ಇವರೇನೋ ಚಿಲ್ಲರೆ ಮರ್ತೋಗಿದ್ದು ನಮಗೆ ಬಂದು ವಾಪಸ್ ಕೊಡ್ತಾರೆ ಆ ಥರ. ಆಗ ನಮಗೆ ಅರ್ಥ ಮಾಡ್ಕೊಳ್ಬೇಕು, ಈ ಸಂಗತಿ ಇಲ್ಲಿ ನಡೆಯೋದಿಲ್ಲ ಈ ಟಿಪ್ಸ್ ಅಂತ. ಮತ್ತು ನಾವು ಈಗ ಕೆಲವು ಟೈಮ್ ನಾವೀಗ ATMಲಿ ಅದು ನಾವು ಕ್ಯಾಶ್ ಡ್ರಾ ಮಾಡಬೇಕಾದ್ರೆ, ಎಕ್ಸ್ಚೇಂಜ್ ಮಾಡಬೇಕಾದ್ರೆ ನಾವು ಕ್ಯೂನ ಎತ್ತಿರ್ತೀವಿ, ಕ್ಯೂನಲ್ಲಿ. ಆಗ ಅವರಿಗೆ ಗೊತ್ತಿರ್ತದೆ ಇವರು ಯಾವುದೋ ಹೊರಗಡೆ ಬಂದಿದ್ದಾರೆ. ಅವ್ರು ಬಂದ್ಬಿಟ್ಟು ಅವ್ನ ಫ್ರೆಂಡ್ ಅವ್ನು ಬಂದ್ಬಿಟ್ಟು ಬ್ಯಾಕ್ ಹೋಗ್ಬಿಟ್ಟು, ಸರ್ ನೀವು ಅಲ್ಲಿ ಮುಂದ್ಗಡೆ ಹೋಗಿ ಅಂತ. ಅವ್ನು ಬಂದು ನಮ್ಮನ್ನ ಕಳಿಸೋದು, ಸರ್ ನೀವು ಅಲ್ಲಿ ಮುಂದೆ ಹೋಗಿ ತಗೊಳ್ಳಿ, ಆ ಥರ ಎನ್ಕರೇಜ್ ಮಾಡೋದು. ನಮ್ಮಲ್ಲಿ ಥರ ಇದು ವಿಷಯ ಹೇಳೋದೇ ಬೇಡ ಅದು ಆ ಥರ. ಮತ್ತು ಅಲ್ಲಿಂದ ಸರ್ ಇಲ್ಲಿ ನಿಮಗೆ ಒಂದು ಆ ದೇಶಕ್ಕೆ ಹೋಗಿ ಬಂದ ನಂತರ ಈ ಒಂದು ಭಾರತದಲ್ಲಿ ಆ ಥರ ಒಂದು ಬದಲಾವಣೆಗೆ ಯುವ ಸಮುದಾಯಗಳು ಅಥವಾ ವಿಜ್ಞಾನಿಗಳು ಇನ್ನೊಂದು ಯಾವ ರೀತಿ ಬದಲಾವಣೆ ಆಗಬೇಕಂತ ನಿಮ್ಮ ಭಾರತದಲ್ಲಿ ಏನಂತಂದರೆ, ಫಸ್ಟ್ ಆಫ್ ಆಲ್ ಈ ಮೇನ್ ಪಾಪ್ಯುಲೇಷನ್ ಇಲ್ಲಿ ಅದನ್ನು ಅದು ಮೊದಲೇ ಮಾಡಬೇಕಾಯಿತು. ಮೊದಲೇ ನಮ್ಮದು ಇಂಡಿಪೆಂಡೆನ್ಸ್ ಸಿಗ್ತಾಯಿಲ್ಲ ಆವಾಗಲೇ ಮಾಡಬೇಕಾಯಿತು. ಏನಂತಂದರೆ ಪಾಪ್ಯುಲೇಷನ್ ಕಂಟ್ರೋಲ್ ಮಾಡಬೇಕಾಯಿತು, ಮತ್ತು ನಮ್ಮದು ಲಾನ ಸ್ವಲ್ಪ ಸ್ಟ್ರಿಕ್ಟ್ ಮಾಡಬೇಕಾಯ್ತು. ಮತ್ತು ಇಲ್ಲಿ ಎಲ್ಲರಿಗೂ ಒಂದೇ ರೂಲ್ಸ್ ಅಂತ ಮಾಡಬೇಕಾಯ್ತು. ಕ್ಲೀನಾಗಿ ಇಟ್ಕೊಳ್ಳಿ, ಕಸ ಹಾಕೋಂಗಿಲ್ಲ, ಉಗಿಬಾರ್ದು, ಆ ಥರ ಸಿಸ್ಟಮ್ ಮಾಡಬೇಕಾಯ್ತು. ಆವಾಗಲೇ ಮಾಡಿದರೆ ಎಷ್ಟೋ ಕಂಟ್ರೋಲ್ ಆಗ್ತಿತ್ತು. ಈಗ ಆಯಿತಾ, ಈಗ ನೋಡಿ, ಈಗ ಪಕ್ಕದ ಈಗ ಶ್ರೀಲಂಕಾ ತಗೊಳ್ಳಿ. ಶ್ರೀಲಂಕಾ ಅದು ನಿಜವಾಗ್ಲೂ ನಮಗಿಂತ ಭಾಳ ಪೂರ್ ಕಂಟ್ರಿ. ಅದು ಹೌದು, ಚಿಕ್ಕ ಕಂಟ್ರಿ, ಪೂರ್ ಕಂಟ್ರಿ. ನಾವೇ ಸಾಕ್ತಾ ಇರೋದು, ಭಾರತ ಸಾಕ್ತಾ ಇರೋದು. ಭಾಳ ಪೂರ್ ಕಂಟ್ರಿ. ಅಲ್ಲಿ ಎಷ್ಟೇ ಪೂರ್ ಆದ ಸಮೇತ ಜನ ಒಳ್ಳೆಯವರು, ಭಾಳ ನೀಟ್ನೆಸ್, ಅಲ್ಲಿ ಡರ್ಟಿ ಇಲ್ಲ. ಹೌದು, ನಮ್ಮ ಇಲ್ಲಿ ಕಂಟ್ರೋಲ್ ಮಾಡೋಕೆ ಹಾಕಿಲ್ಲ. ಈಗ ಇಲ್ಲಿ ಎಲ್ಲರಿಗೂ ಸ್ವಾತಂತ್ರ್ಯ ಸಿಕ್ಬಿಡ್ತಲ್ಲ, ಎಲ್ಲರಿಗೂ ಸ್ವಾತಂತ್ರ್ಯ, ಹೆಂಗೆ ಬೇಕಾದ್ರೆ ಇರ್ಬೋದು, ಎಲ್ಲರಿಗೂ ಫ್ರೀಡಮ್ ಕಂಟ್ರಿ, ಫ್ರೀಡಮ್ ಕೊಟ್ಬಿಟ್ಟಿದ್ದಾರೆ. ಅದಕ್ಕೆ ಇದು ಮತ್ತೆ ಇನ್ನೊಂದು ಹೇಳ್ತೀವಿ, ಬದುಕಲಿಕ್ಕೆ ತುಂಬ ಚೆಂದ ಇಲ್ಲಿ. ನಮ್ಮ ಇಲ್ಲಿ ಬದುಕಲಿಕ್ಕೆ ತುಂಬ ಚೆಂದ. ನಾವು ದುಡಿಯೋದೇ ಬೇಡ, ಸುಮ್ಮನೆ ಕೂತ್ರೆ ನಮಗೆ ಇಲ್ಲಿ ಯಾರಾದರೂ ಒಂದು ಊಟ ಹಾಕ್ತಾರೆ.
ಬದುಕಬಹುದು, ಅದಕ್ಕೆ ಬೇಜಾರಿಲ್ಲ. ಆ ದೇಶದಲ್ಲಿ ಆ ಥರದ್ದಿಲ್ಲ, ದುಡಿಬೇಕು. ಇಲ್ಲಿ ಏನಿದ್ರೆ ಒಂದು ದೇವಸ್ಥಾನ ಹೋಗ್ಬಿಟ್ಟು ಸುಮ್ಮನೆ ಹೋಗಿ ಕೂತ್ಕೊಂಡು ಸಾಕು, ಮಧ್ಯಾಹ್ನ ಒಂದು ಊಟ ಅಂತೂ ಗ್ಯಾರಂಟಿ ಸಿಗ್ತದೆ, ರಾತ್ರಿ ಬೇಕಾದ್ರೆ ಸಿಗ್ತದೆ. ಓಕೆ. ಅಲ್ಲಿ ಹಂಗಿಲ್ಲ, ಅಲ್ಲಿ ದುಡಿಬೇಕು, ದುಡಿದ್ರೆ ಮಾತ್ರ ಅವನಿಗೆ ಬದುಕು. ಅಲ್ಲಿ ಆ ಥರ ದುಡಿಬೇಕು, ಯಾರು ದುಡಿಲೇಬೇಕು, ಯಾರು ಫ್ರೀ ಅಂತ ಯಾರು ಕೊಡೋದಿಲ್ಲ, ಎಲ್ಲ ದುಡಿಬೇಕು. ಅಂತೂ ನೀವು ಒಂದು ಜಪಾನ್ನ ಒಂದು ಸುತ್ತಾಕಿ ಬಂದ್ರಿ. ನಾವು ಇದು ಮತ್ತೆ ಇದು ಸುಜುವಾಕ ಅಂತ ಸಿಟಿ ಇದೆ ಅಲ್ಲ, ಅದು ನಮ್ದು ಈಗ ಈ ವೆಹಿಕಲ್ ಇದೆ ನೋಡಿ, ಈಗ ಯಾವುದು ಟೊಯೋಟೋ, ಸುಜುಕಿ, ಹೋಂಡಾ ಮತ್ತು ಕವಾಸಕಿ ಎಲ್ಲ ಇದೆ, ಇದೆಲ್ಲ ಹೆಡ್ ಆಫೀಸ್ ಅದು. ಓಕೆ. ಇಡೀ ಪ್ರಪಂಚದ ಹೆಡ್ ಆಫೀಸ್ ಅದು, ಅಲ್ಲಿಂದ ಎಲ್ಲ ಬರೋದು ಹೆಡ್ ಆಫೀಸ್. ಬಟ್ ಅಲ್ಲಿದು ವೆಹಿಕಲೇ ಬೇರೆ, ಇಲ್ಲಿ ವೆಹಿಕಲ್ ಬೇರೆ, ಮತ್ತು ಹೆಡ್ ಆಫೀಸ್ ವೆಹಿಕಲ್ ಜಾಗ ಅದು. ಅದು ಮೈಸೂರು ಥರ ಇದೆ ಸುಜುವಾಕ ಅಂತ ಸಿಟಿ, ಭಾಳ ಚೆನ್ನಾಗಿದೆ. ಅಲ್ಲಿ ಒಂದೊಂದು ಸ್ಟ್ರೀಟ್ ನಮ್ಮ ಎಲ್ಲಿಲ್ಲ, ನಮಗೆ ಭಾರತ ದೇಶದಲ್ಲಿ ನಾನು ಸುಮಾರು ಈಗ ವರ್ಷಕ್ಕೆ ಒಂದು 2-3 ಸಲ ಬಾಂಬೆ ಹೋಗ್ತೀನಿ, ಸೂರತ್ ಹೋಗ್ತೀನಿ, ಹೈದರಾಬಾದ್, ಡೆಲ್ಲಿ, ಚೆನ್ನೈ ಎಲ್ಲ ನಾನು ನೋಡಿದ್ದೀನಿ, ಹೋಗಿ ಬಂದಿದ್ರಿ. ಆದರೆ ಆ ಥರ ನಮ್ದು ಇಲ್ಲಿ ಇಲ್ಲ, ಚಾನ್ಸೇ ಇಲ್ಲ. ಇದು ತುಂಬ ತಿಕ್ಕು ಪಾಪ್ಯುಲೇಷನ್ ಅಲ್ವಾ, ಕಂಟ್ರೋಲ್ ಮಾಡೋಕ್ಕಾಗಿಲ್ಲ, ಇಲ್ಲಿ ಆಗೋದಿಲ್ಲ ಆ ಥರ. ಹಳ್ಳಿಗೆಲ್ಲ ಹೋಗಿದ್ದೆ ನಾವು ಸುಮಾರು. ಅಲ್ಲಿ ಹಳ್ಳಿ ಅಂತ ಹೇಳಿದ್ರೆ ಸುಮಾರು ಈಗ ಮೌಂಟ್ ಫ್ಯೂಜಿ ಅಂತ ಒಂದಿದೆ, ಒಂದು ಬೆಟ್ಟ ಇದೆ ಮೌಂಟ್ ಫ್ಯೂಜಿ. ಅಲ್ಲಿ 6 ಮಂತು ಕಾಣೋದೇ ಇಲ್ಲ ಮೌಂಟೇನ್. ಒಂದು ಮೌಂಟೇನ್ ಇದೆ ಮೌಂಟ್ ಫ್ಯೂಜಿ ಅಂತ, ಅಲ್ಲಿ ಸಣ್ಣ ಊರು ಇದೆ ಪಕ್ಕದ, ಅದಕ್ಕೆ ಫ್ಯೂಜಿ ಅಂತ ಹೆಸರು. ಅಲ್ಲಿ ಈಗ ವಿಂಟರ್ನಲ್ಲಿ ಐಸೆಲ್ಲ ಕವರ್ ಆಗಿಬಿಡ್ತದೆ. ಅದೊಂದು ಅವರು ಅಂತ ದೇವ್ರ ಥರ ಅದನ್ನು ನೋಡೋದು, ಆ ಮೌಂಟ್ ಫ್ಯೂಜಿ ಅಂತ. ನಾವು ಹೋದಾಗ ಅಲ್ಲಿ ಒಂದು 4 ಗಂಟೆಗೆ ಒಂದು 2:15 ಗಂಟೆ ಹೋದಾಗ ಸನ್ಸೆಟ್ ಬಿದ್ದಿತ್ತು ಅದಕ್ಕೆ ಮೌಂಟನ್ಗೆ. ಆಗ ಅದು ಒಂದು 2-3 ಕಲರ್ ಬಂದಿತ್ತು ಆ ಮೌಂಟೇನ್ ನೋಡಲಿಕ್ಕೆ. ನಾವು ಒಂದು ಫೋಟೋ ಎಲ್ಲ ತಗೊಂಡು ಅದನ್ನ ನೀವು ಮಾಡ್ತಾ ಭಾಳ ಚೆನ್ನಾಗಿದೆ ಅದು. ಮತ್ತು ಅಲ್ಲಿ ಯಾವ ಹಳ್ಳಿಗೆ ಹೋದ್ರೂ ಸಮೇತ ಒಂದೇ ಒಂದು ಕಸ ಕಡ್ಡಿಲ್ಲ, ಅಷ್ಟು ನೀಟ್, ಮಣ್ಣೇ ಕಾಣೋದಿಲ್ಲ, ಮಣ್ಣೆ ಅಷ್ಟು. ರೋಡ್ ವಿಷಯನೇ ಇಲ್ಲ, ರೋಡು ಟೈಲ್ಸ್, ಅವು ಎಲ್ಲಿ ಗಂಟ ಜಾಗ ಇದೆ ಅಲ್ಲಿ ಗಂಟ ಕಂಪ್ಲೀಟ್ ಟೈಲ್ಸ್ ಅಂದರೆ ಒಳ್ಳೆ ಈ ವೆಲ್ವೆಟ್ ಟೈಪ್ ಟೈಲ್ಸ್. ನಾವು ನೋಡೋ ಒಳಗೆ ಇದು ಕಾರ್ಪೆಟ್ ಥರ ಕಾಣ್ತದೆ, ನೋಡೋ ಅದು ಟೈಲ್ಸ್ ಥರ ಗಿರ್ಗರಾಗಿ ಜಾರದಾಗೆ ಅದು ಟೈಲ್ಸ್, ಅಷ್ಟು ನೀಟ್. ಹಳ್ಳಿ ಸಮೇತ. ಮತ್ತು ಪ್ರತಿಯೊಂದು ಹಳ್ಳಿನಲ್ಲಿ ಪಬ್ಲಿಕ್ ಟಾಯ್ಲೆಟ್ ಅದು ಇರ್ತದಲ್ಲ, ಎಲ್ಲ ಆಟೋಮೆಟಿಕ್, ಯಾರು ಇರೋಕ್ಕಿಲ್ಲ, ಅಷ್ಟು ನೀಟ್. ಅಷ್ಟು ನೀಟ್ ಅಂದರೆ ಅಲ್ಲಿ ಬೇಗ ಊಟ ಮಾಡ್ಬೋದು, ಅಷ್ಟು ನೀಟ್, ಎಲ್ಲ ಆಟೋಮೆಟಿಕ್. ಮತ್ತು ಇನ್ನೊಂದು, ಮತ್ತು ಇದು ರೈಲ್ವೆ ಸ್ಟೇಷನ್ ಅಷ್ಟೇ, ಸುಜುವಾಕ ರೈಲ್ವೆ ಸ್ಟೇಷನ್ ಆಗಲಿ, ಸಿಮಿಜೋ ಆಗಲಿ, ಒಸಾಕ ಆಗಲಿ, ಟೋಕಿಯೋ ಆಗಲಿ, ನಾವು ಸುಮಾರು ಎಲ್ಲ ನೋಡಿದೆ. ಯಾವ ರೈಲ್ವೆ ಸ್ಟೇಷನ್ ಹೋದರೆ ನಮಗೆ ಅದು ರೈಲ್ವೆ ಸ್ಟೇಷನ್ ಅಂತ ಅನ್ಸೋದಿಲ್ಲ, ಒಂದು ಮಾಲ್ಗೆ ಹೋದ ಹಾಗೆ. ಓಕೆ. ಅಷ್ಟು ಚಂದ. ನಾವು ಇಲ್ಲಿ ಮಾಲ್ಗೆ ಬಂದಿದ್ದೀವ ಅಲ್ಲ, ನಮಗೆ ಆ ಥರ ಅಲ್ಲಿ ಆ ಥರ ಇರ್ತದೆ, ಆ ಥರ ಇರ್ತದೆ ವಾತಾವರಣ, ಅಷ್ಟು ಚೆನ್ನಾಗಿದೆ ಸರ್. ಅಲ್ಲಿ ಅಧಿಕಾರಿಗಳು ಆಗಲಿ ಮತ್ತು ಬೇರೆ ನೀವು ಇದರಲ್ಲಿ ಹೋದಾಗ ಕಂಡಕ್ಟರ್ಸ್ ಆ ಟೈಪಲ್ಲೆಲ್ಲ ಅಲ್ಲಿದು ಇದು ಟ್ರೈನ್ ಆಗಲಿ, ಬಸ್ಸೇ ಆಗಲಿ, ಟ್ಯಾಕ್ಸಿ ಕಾರ್ ಆಗಲಿ, ಅಲ್ಲಿ ಡ್ರೈವರ್ಸ್ಗಳೆಲ್ಲ ಇದು ಸೂಟ್ ಡ್ರೆಸ್, ಅವ್ರು ಸೂಟ್, ಇದು ಕ್ಯಾಪ್ ಎಲ್ಲ ಇದು ಏನು ಇನ್ಸ್ಪೆಕ್ಟರ್ ಟೈಪ್ ಕ್ಯಾಪ್ ಇರುತ್ತೆ, ಪಿ ಕ್ಯಾಪ್ ಅಂತ ಹೇಳ್ತೀವಲ್ಲ, ಅದೇ ಟೋಟಲ್ ಎಲ್ಲ ಸೂಟ್ ಅವ್ರು ಕೈಗೆ ಗ್ಲೌಸ್ ಹಾಕೊಂಡು, ಕೂಲಿಂಗ್ ಗ್ಲಾಸ್ ಹಾಕೊಂಡು ಜುಮ್ಮಾಗಿ ಇರ್ತಾರೆ ಪಕ್ಕ. ಮತ್ತೆ ಸುಮಾರು ಟ್ಯಾಕ್ಸಿ ಕಾರು ಮತ್ತೆ ಸುಮಾರು ಬಸ್ಗಳೆಲ್ಲ ಲೇಡೀಸ್ ಡ್ರೈವಿಂಗ್ ಇದೆ, ಹುಡುಗಿಯರು ಡ್ರೈವ್ ಮಾಡ್ತಾರೆ, ಎಲ್ಲ ಕೂಲಿಂಗ್ ಗ್ಲಾಸ್ ಹಾಕ್ಬಿಟ್ಟು ಅವರೆಲ್ಲ ಒಳ್ಳೆ ಪೈಲಟ್ ಥರ ಇರ್ತಾರೆ, ನೋಡ್ಲಿಕ್ಕೆಲ್ಲ ಭಾಳ ಚೆನ್ನಾಗಿದೆ. ಮತ್ತೆ ಅಲ್ಲಿದು ಎಲ್ಲ ಲೇಡೀಸ್ ಎಲ್ಲ ಭಾಳ ಬ್ಯೂಟಿ ನೋಡಲಿಕ್ಕೆ, ಭಾಳ ಬ್ಯೂಟಿ. ಮತ್ತು ಅವರು ಭಯಂಕರ ಮೇಕಪ್, ಆಗಾಗ ಮೇಕಪ್ ಮಾಡ್ತಾ ಇರೋದು. ಆಗ ಈಗ ಒಂದು ಬಸ್ ಸ್ಟಾಪ್ ಹೋದ್ರೆ ಲಿಫ್ಟಿಗೆ ಆಗ್ತಾ ಇರೋದು, ಅವ್ರು ಕಾರ್ ಹೋದ್ರೆ ಆಗ್ತಾ ಇರೋದು, ಒಂದು ರೈಲ್ವೆ ಸ್ಟೇಷನ್ ಹೋದ್ರೆ ಈಗ ಆಗ್ತಾರೆ, ಅಷ್ಟು ಮೇಕಪ್ ಮಾಡ್ತಾ ಇರೋದು ಭಾಳ. ಇವರು ಅಲ್ಲ ಸರ್, ಇಂಪಾರ್ಟೆನ್ಸ್ ಕೊಡೋದು ಮೇಕಪ್ಪಿಗೆ, ಬರೀ ಮೇಕಪ್ ಮಾಡ್ತಾ ಇರ್ತಾರೆ. ಒಂದು 10 ನಿಮಿಷ ಟೈಮ್ ಇದ್ರೆ ಪುನಃ ಮೇಕಪ್ ಮಾಡ್ತಾ ಇರ್ತಾರೆ. ಅಲ್ಲ ಸರ್, ಬಸ್ಸಲ್ಲೆಲ್ಲ ಹೋದಾಗ ಇಲ್ಲಿ ಹಾಡು ಕೇಳೋದು, ಇನ್ನೊಂದು ಮಾಡೋದು, ಗ್ಯಾಲಟಿ ಮಾಡೋದು, ಅಲ್ಲಿ ಆಡೋದು ವಿಷಯವೇ ಇಲ್ಲ. ಮೊಬೈಲ್ ಕೊಡಿ ಮಾತಾಡೋಂಗಿಲ್ಲ, ಏನಿದ್ರೆ ಹಿಂಗೆ ಮೊಬೈಲ್ ಇನ್ನು ನೋಡ್ಕೊಳ್ಳೋದು ಸುಮ್ಮನೆ. ಮೊಬೈಲ್ ಕೊಡಿ ಸೌಂಡ್ ಕೊಡೋದಿಲ್ಲ, ಸೌಂಡ್ ಮಾಡೋಂಗಿಲ್ಲ, ಜೋರೇ ಮಾತೇ ಆಡೋಕ್ಕಿಲ್ಲ ಅವರು, ತುಂಬ ಸೈಲೆಂಟು. ಮತ್ತು ಇದು ಬಸ್ಲಿ ಅಷ್ಟೇ ಎಲ್ಲ ಇದೆ, ಇದು ಯಾವುದು ಎಲ್ಲ ಕಾರ್ಡ್ ಸ್ವೈಪಿಂಗೆ. ಬಸ್ಲಿ ನಾವು ಈಗ ಬಸ್ ಬರ್ತೀವಲ್ಲ, ಒಂದು ಬಸ್ಸು ಈಗ ನಾವು ಫಾರ್ ಎಕ್ಸಾಂಪಲ್ ನಾವೀಗ ಒಂದು ಯಾವುದೋ ಜಾಗಕ್ಕೆ ಹೋಗಬೇಕು, ಬಸ್ ಸ್ಟಾಪಿಗೆ ಹೋಗ್ತೀವಿ, ಅಲ್ಲಿ ಟೈಮಿಗೆ ಕೊಟ್ಟಿರ್ತಾರೆ, ನಿಮ್ಮ ಬಸ್ಸು ಇಷ್ಟು ಹೊತ್ತಿಗೆ ಬರ್ತದೆ, ಆ ಟೈಮಿಗೆ ಬಸ್ ರೆಡಿ, ಕರೆಕ್ಟ್ ಟೈಮ್, ಇಲ್ಲಿಂದ ಬಂದು ಅಲ್ಲಿ ಬಂತು ರೆಡಿ ಬಸ್ಸು, ಆ ಟೈಮ್ ಕರೆಕ್ಟ್ ಬರ್ತಾನೆ, ಅಲ್ಲಿ ಬಂದು ನಿಲ್ತಾರೆ. ಒಂದು ಗ್ಯಾರೇಜ್ ದಾಟಕ್ಕಿಲ್ಲ, ಒಂದು ಲೈನ್ ಇರುತ್ತೆ, ಆ ಲೈನ್ ದಾಟಕ್ಕಿಲ್ಲ, ಅಲ್ಲೇ ಬಂದು ನಿಲ್ತಾನೆ. ಅಲ್ಲಿಂದ ನಾವು ಸಡನ್ ಹತ್ತೋಂಗಿಲ್ಲ, ಎಲ್ಲ ಕ್ಯೂ ನಿಲ್ಗಿರ್ಬೇಕು. ಆಮೇಲೆ ಆಟೋಮೆಟೆಡ್ ಡೋರ್ ಓಪನ್ ಆಮೇಲೆ ಡ್ರೈವರು ಈಗ ಕರೆಯೋದು ಒಳಗಡೆ ಬನ್ನಿ ಅಂತ. ಆಮೇಲೆ ನಾವು ಟ್ರೈನ್ ಹೋಗ್ತೀವಿ, ಅವ್ನು ನಮಗೆ ನಮಸ್ಕಾರ ಹಲೋ ಅಂತ ಹೇಳ್ತಾನೆ, ವೆಲ್ಕಮ್ ಅಂತ ಏನು ಹೇಳ್ತಾನೆ, ವೆಲ್ಕಮ್ ಹೇಳ್ತಾನೆ ಅವ್ರ ಭಾಷೆಯಲ್ಲಿ. ಕೂತ್ಕೊಳ್ಳೋದು,
ನಾವು ಅಲ್ಲಿ 10 ದಿನ ಸ್ಕ್ಯಾನ್ ಮಾಡಿ ಈಗ ಸ್ಕ್ಯಾನ್ ಮಾಡಿ ಕೂತ್ಕೊಳ್ಬೇಕು ನಮ್ಮ ಕಾರ್ಡಿಂದ. ಆಮೇಲೆ ನಾವು ಇಳಿಯೋತ್ತಿಗೆ ಮುಂದ್ಗಡೆ ಬಂದ್ಬಿಟ್ಟು ನಾವು ಈಗ ಅದು ಕಾರ್ಡು ಹಾಕಿದ್ರೆ ಅಲ್ಲಿಗೆ ಅದು ಅಮೌಂಟ್ ಕಟ್ ಆಗ್ತದೆ. ಅವನು ಥ್ಯಾಂಕ್ ಯು ಅಂತ ಹೇಳ್ತಾನೆ ತಲೆ ಬಗ್ಸ್ಬಿಟ್ಟು. 40 ಜನರಿಗೆ ಥ್ಯಾಂಕ್ ಯು ಅಂತ ಹೇಳ್ತಾನೆ ತಲೆ ಬಗ್ಸ್ಬಿಟ್ಟು. ಎಲ್ಲರೂ ಅಷ್ಟು ರೆಸ್ಪೆಕ್ಟ್. ನಾವು ಕೂಡ ಅವ್ರಿಗೆ ಹೇಳ್ತೀವಿ. ನಾವು ಕೂಡ ನಮಗೆ ಗೊತ್ತಿಲ್ಲ, ನಾವು ಸುಮ್ಮನೆ ಹಿಂಗೆ ಹೇಳ್ತೀವಿ ಥ್ಯಾಂಕ್ ಯು ಅಂತ ಆ ಥರ. ಬಟ್ ಅಲ್ಲಿ ಇಂಗ್ಲೀಷ್ ಗೊತ್ತಿಲ್ಲ. ಟೋಕಿಯೋದಲ್ಲಿ ಸ್ವಲ್ಪ ಇಂಗ್ಲೀಷ್ ಬರ್ತದೆ, ಸ್ವಲ್ಪ ಅರ್ಥ ಆಗ್ತದೆ. ಬೇರೆ ಕಡೆ ಅಂತ ಇಂಗ್ಲೀಷ್ ಝೀರೋ, ಬರೀ ಜಾಪನೀಸೇ. ನಾವೆಲ್ಲ ಮೊಬೈಲ್ನಲ್ಲಿ ಟ್ರಾನ್ಸ್ಲೇಟ್ ಮಾಡಿಕೊಂಡು ಜಾಪನೀಸ್ ಟ್ರಾನ್ಸ್ ಮಾಡ್ಕೊಂಡು ನಾವೆಲ್ಲ ಅಡ್ಜಸ್ಟ್ ಮಾಡಿಕೊಂಡು ನಾವೆಲ್ಲ ಮಾತಾಡ್ತಿದ್ದೋ. ಸರ್, ಅಲ್ಲಿಯ ಎಜುಕೇಷನ್ಗಳು ನೀವು ಕಂಡಂಗೆ ಯಾವ ರೀತಿ ಇರ್ಬೋದು ಅಂತೇಳಿ, ಮಕ್ಕಳದಾಗಲಿ ಓಡಾಟ ಆಗಲಿ? ಅದೇ ಮಕ್ಕಳದಲ್ಲದೆ ಈಗ ನಾವೀಗ ಸುಮಾರು ಈಗ ಸಣ್ಣ ಮಕ್ಕಳೆಲ್ಲ ನೋಡ್ತೇವಲ್ಲ, ಸ್ಕೂಲಿಗೆ ಹೋಗ್ತಾಯಿದ್ರು. ನಾವು ಬಸ್ಲಿ ಹೋಗ್ತೀವಿ, ಟ್ರೈನ್ ನಮ್ಮ ಜೊತೆಲೇ ಇದ್ರು ಸಣ್ಣ ಮಕ್ಕಳು ಎಲ್ಲ ಫಸ್ಟ್ ಸೆಕೆಂಡ್ ಸ್ಟ್ಯಾಂಡರ್ಡ್ ಆ ಲೆವೆಲ್ ಮಕ್ಕಳೇ ಮನೆದಾಗ ಹೋಗೋದು. ಬಸ್ ಹತ್ತಿ ಟ್ರೈನ್ ಹತ್ತಿ ಹೋಗಿ ಸ್ಕೂಲಿಗೆ ಹೋಗೋದು, ಸ್ಕೂಲಿಂದ ಅವರೇ ಬರೋದು. ನೋಡೋ ಅವರೆಲ್ಲ ಬ್ಯಾಗಲ್ಲಿ ಈ ಸೈಡ್ಲಿ ಒಂದು GPS ಟೈಪ್ ಒಂದು ಮಿಷಿನ್ ಇರ್ತದೆ. ಅದು ಅವರಿಗೆಲ್ಲ ಸೆನ್ಸರ್ ಆಗಿ ಆಗ್ತಾ ಇರ್ತದೆ. ಮನೆಯವರಿಗೆಲ್ಲ ನಮ್ಮ ಮಗಳು ಪ್ರತಿಯೊಂದು ಅವರಿಗೆಲ್ಲ ಗೊತ್ತಾಗ್ತದೆ. ಅದೊಂದು ಸೇಫ್ಟಿಗೋಸ್ಕರ ಅದೊಂದು ಭಾಳ ಒಂದು ಸಿಸ್ಟಮ್ ಭಾಳ ಚೆನ್ನಾಗಿದೆ. ಮತ್ತು ಅಲ್ಲಿ ಮಕ್ಕಳು ಅಲ್ಲಿ ಡ್ರೆಸ್ ಕೋಡ್ ತುಂಬ ಚೆನ್ನಾಗಿದೆ. ಅವರು ಯೂನಿಫಾರ್ಮ್ಸ್ ಎಲ್ಲ ಭಾಳ ಚೆನ್ನಾಗಿದೆ. ಮತ್ತು ಎಲ್ಲ ಫಸ್ಟ್ ಕ್ಲಾಸ್, ಬೇರೆ ಮಾತಾಡೋಂಗಿಲ್ಲ, ಫಸ್ಟ್ ಕ್ಲಾಸ್. ಸರ್, ಕೃಷಿ ಚಟುವಟಿಕೆಗಳು ನೋಡೋದಾದ್ರೆ ಜಪಾನ್ನಲ್ಲಿ ಅಲ್ಲಿ ಸುಮಾರಿಗೆ ನಾನು ನೋಡಿದಾಗ ಇದು ಪ್ಯಾಡಿ ಭತ್ತ ಅಂದರೆ ಎಲ್ಲ ನಮ್ಮ ಇಲ್ಲಿ ಥರ ಇರಲ್ಲ. ಎಲ್ಲ ಒಂದು 1 ಫೀಟ್ ಅಷ್ಟೇ ಭತ್ತ. ಅದೇ 1 ಫೀಟ್ನಲ್ಲಿ ಒಂದು ಅರ್ಧ ಬಂಚ್ ಬರೀ ಭತ್ತನೇ ಇರೋದು, ಬರೀ ಭತ್ತನೇ ಕಾಣೋದು. ಒಂದು ಟೋಟಲ್ 1 ಫೀಟ್ ಹೈಟ್ ಇರ್ಬೋದು, ಅದರಲ್ಲಿ ಒಂದು ಅರ್ಧ ಅಡಿ ಬರೀ ಭತ್ತನೇ ಕಾಣೋದು. ಆ ಥರ ಅಷ್ಟು ಪರ್ಫೆಕ್ಟ್ ಆಗಿ, ಅಷ್ಟು ಪರ್ಫೆಕ್ಟ್ ಅಂದರೆ ಒಂಥರ ಏನು ಹೇಳ್ಬೇಕಂದ್ರೆ ಒಳ್ಳೆ ಶಿಸ್ತುಬದ್ಧವಾಗಿ ಸ್ಕೆಚ್ ಮಾಡಿದಾಗೆ ಆ ಟೈಪ್. ಅದು ಭಾಳ ಚೆನ್ನಾಗಿದೆ. ಮತ್ತು ಇನ್ನು ಸುಮಾರು ಜಾಗದಲ್ಲಿ ಇದು ಆರೆಂಜದು ಇದು ನಾವು ನೋಡ್ದು, ಕಿತ್ತಳೆ ಇದು ತೋಟ ಥರನೂ ನೋಡ್ದು. ಎಲ್ಲ ಸಣ್ಣ ಗಿಡ, ತುಂಬ ಕಿತ್ತಳೆ ಹಣ್ಣು ನಮಗೆ ನೋಡಾಗ ಕೇಳುವಂತಾಗ ಆಗ್ತಾಯಿತ್ತು. ಅಷ್ಟು ಅಟ್ರಾಕ್ಷನ್ ನೋಡಾಗ, ಅಷ್ಟು ಕಲರು, ಅಷ್ಟು ಸೈಜು. ಆ ಥರ ನಾವು ಇಲ್ಲದೇ ನಾವು ಕಾಣೋದೇ ಇಲ್ಲ ಅದೆಲ್ಲ ಆ ಥರ. ಅದೊಂದು ಭಾಳ ಚೆನ್ನಾಗಿದೆ ನೋಡಲಿಕ್ಕೆ. ಸರ್, ವಿಶೇಷವಾಗಿ ಅಲ್ಲಿ ನೀವು ಪ್ರಮುಖವಾಗಿ ಬೇರೆ ಯಾವ್ದಾರು ಒಂದು ಸ್ಥಳ, ಸೀನಿಯರಿ ಆ ಥರ ನೋಡಕ್ಕೆ ಹೋದ್ರ ಅಂತ? ಮತ್ತು ಇಲ್ಲಿಗೆ ನಾವು ಹೋಗಿದ್ದು ನೈಂದಾರ ಅಂತ ಒಂದು ಸಿಟಿ ಇದೆ. ಅದು ಪಕ್ಕದಲ್ಲಿ ಪೆಸಿಫಿಕ್ ಓಷನ್ ನಾವು ಹೋಗಿದ್ದು. ಬಾಟಲ್ ಆಡ್ದು ಅಲ್ಲಿ ಒಂದೇ ಒಂದು ಗಲೀಜಿಲ್ಲ, ಅಷ್ಟು ನೀಟ್ ಅಂದರೆ ಅಲ್ಲಿದು ಮಣ್ಣು, ಆ ಸಮುದ್ರದ ಮಣ್ಣು ಇದೆಯಲ್ಲ, ಕಪ್ಪು ಸಾಯಿಲ್, ಬ್ಲ್ಯಾಕ್ ಸಾಯಿಲ್. ಮತ್ತು ಒಂದೇ ಒಂದು ಕಸ ಕಡ್ಡಿ ನಾನು ಅಷ್ಟು ಕ್ಲೀನ್ ಅಂದರೆ ಒಂದು ಕಸ ಕಡ್ಡಿ ನಮಗೆ ಸಿಕ್ಕಲಿಲ್ಲ. ಐಡಿಯಾ ಅಷ್ಟು. ನಾವು ಎಷ್ಟೋ ಒಂದು ಅರ್ಧ ದಿನ ನಾವು ಇದ್ದೋ ಅಲ್ಲಿ ಆಟ ಆಡಿಕೊಂಡು ಹಂಗಿರಲಿಲ್ಲ. ಅದು ಅಲೆ ಬರೋ ಹೊತ್ತಿಗೆ ಪೆಸಿಫಿಕ್ ಓಷನ್ ತುಂಬ ಚೆನ್ನಾಗಿದೆ. ಅದ್ರದ್ದು ಆಪೋಸಿಟ್ ಸೈಡ್ ತಗೊಂಡು ಅಲ್ಲಿ ಹೇಳ್ತಾಯಿದ್ರು, ಇದು ಈ ಕಡೆ ಇದು ಸಮುದ್ರದ ಈ ದಿಕ್ಕು ಅಮೇರಿಕಾ, ಇದು ಈ ಕಡೆ ಇದು ಸೌತ್ ಕೊರಿಯಾ ಬರ್ತದೆ, ಈ ಕಡೆ ಫಿಲಿಪೈನ್ಸು, ಈ ಕಡೆ ಸ್ವಲ್ಪ ರಷ್ಯಾ ಸ್ವಲ್ಪ ಸೈಡ್ ಬರ್ತದೆ ಹೇಳ್ತಾಯಿದ್ರು. ಪೆಸಿಫಿಕ್ ಓಷನ್ ಅದು ದಾಟಿದ್ರೆ ಅಮೇರಿಕಾ. ಅದೇ ನಾವು ಅಲ್ಲಿಗೆ ಹೋಗಿದ್ದು. ಭಾಳ ಚೆನ್ನಾಗಿದೆ ಪೆಸಿಫಿಕ್ ಓಷನ್ನು. ಅಲ್ಲಿಂದ ಈ ಸಾಲ್ವರ್ ಮೀನೆಲ್ಲ ಬರೋದು ಅಲ್ಲಿಂದ ಹಿಡಿಯೋದು, ಅಲ್ಲಿಂದ ಎಲ್ಲರಿಗೆ ಎಕ್ಸ್ಪೋರ್ಟ್ ಆಗೋದು. ಸರ್, ನೀವು ಎಷ್ಟು ದಿನ ಅಲ್ಲಿ ಇದ್ರಿ ಸರ್ ಜಪಾನ್? ನಾವು ಟೋಟ್ಲು 1 ಮಂತ್ 30 ಡೇಸ್ ಫುಲ್ 30 ಡೇಸ್ ಇದ್ದು. ಮಕ್ಕಳ ಜೊತೆ 30 ಡೇಸ್ ಇದ್ದು. ಮಕ್ಕಳ ಜೊತೆ ಇದ್ರಿ. ನಮ್ಮ ಮಗಳು ಅಳಿಯ ನಮ್ಗೆ ತುಂಬ ಚೆನ್ನಾಗಿ ನೋಡ್ಕೊಂಡಿದ್ದಾರೆ. ಪ್ರೀತಿ ವಿಶ್ವಾಸದಿಂದ ತುಂಬ ಚೆನ್ನಾಗಿ ನಿಮ್ದೇನಾರು ಹಣ ಖರ್ಚಾಯ್ತು ಸರ್? ಎಲ್ಲ ಮಕ್ಕಳು ನೋಡಿದ್ರೆ ಎಲ್ಲ ಮಕ್ಕಳದೇ ನಿಮ್ದೇನಿಲ್ಲ, ಕರ್ಸ್ಕೊಂಡು ನಮ್ದೆಲ್ಲ ಸಣ್ಣದು ಅಷ್ಟೇ. ಮಕ್ಕಳು ಎಲ್ಲ ಅಷ್ಟೊಂದು ಎಜುಕೇಶನ್ ಕೊಟ್ಟಿದ್ದಕ್ಕೆ ನಿಮ್ಗೊಂದು ಸಾರ್ಥಕ ಆಯ್ತು ಅಂತ ಅಲ್ಲ. ನಾ ಹೇಳ್ದೆ ನಮಗೆ ಅವ್ರು ಹೋಗೋದಕ್ಕೆ ನಮಗೊಂದು ಅವಕಾಶ, ನಮ್ದೊಂದು ಪುಣ್ಯ ಅದು ಅಷ್ಟೇ. ಆಯ್ತಾ? ಅದೊಂದು ಮಕ್ಕಳನ್ನ ಆ ಲೆವೆಲ್ ತಗೊಂಡೋಗಿ. ಯಾಕಂದರೆ ಈಗ ಸಿಂಗಾಪುರು, ಹಾಂಗ್ಕಾಂಗು, ದುಬೈ ಅದೆಲ್ಲ ಕಾಮನ್ ಈಗ. ಬಟ್ ಅಮೇರಿಕ, ಜಪಾನ್ ವೀಸಾ ಸಿಕ್ಕೋದೇ ದೊಡ್ಡ ಒಂದು ಸಮಸ್ಯೆ, ಭಾಳ ಕಷ್ಟ. ಅಮೇರಿಕ ಮತ್ತು ಜಪಾನಿಗೆ ವೀಸಾ ಸಿಕ್ಕೋದೇ ಕಷ್ಟ. ಈಗ ಒಂದು 10 ವರ್ಷದಿಂದ ಅವರಿಗೆ ವೀಸಾ ಬಿಟ್ಟಿದ್ದೀಗ ಜಪಾನ್ ಅವರು. ಅವ್ರಿಗೆ ಅವಶ್ಯಕತೆ ಇಲ್ಲ ಬೇರೆ ಜನರನ್ನ, ಅವರಿಗೆ ಅವ್ರದೇ ಜನ ಸಾಕು, ನಮಗೆ ಬೇರೆ ಅವಶ್ಯಕತೆ ಇಲ್ಲ ಅಂತ ಬಿಟ್ಟು ಅವ್ರು ಇದ್ದಿದ್ದು. ಅದಕ್ಕೆ ಅವ್ರು ಇಂಗ್ಲೀಷ್ ಕಲ್ತಿಲ್ಲ. ಅವ್ರು ಇಂಗ್ಲೀಷ್ ಕಲ್ತು ಬಿಟ್ಟಿದ್ರೆ ಇವತ್ತು ವರ್ಲ್ಡ್ ನಂಬರ್ 1 ಅವರು. ಅದೊಂದು ಅವ್ರ ಡ್ರಾಬ್ಯಾಕ್ ಅವ್ರದ್ದು ಅದೇ. ಇಂಗ್ಲೀಷ್ ಗೊತ್ತಿಲ್ಲ ಅವ್ರಿಗೆ. ನಂಬರ್ 1 ಅವ್ರು ಇಂಗ್ಲೀಷ್ ಗೊತ್ತಿದ್ರೆ. ಹಂಗೆ ಈಗ ಒಂದು 10 ವರ್ಷದ ಈಚೆಗೆ ಅವರು ಸರಿ ನಾವು ವೀಸಾ ಮಾಡುವ, ನಮ್ಮ ದೇಶಕ್ಕೆ ಜನ ಬರಲಿ, ಟೂರಿಸಮ್ ಓಪನ್ ಮಾಡಿ ಈಗ ಇರೋದೀಗ. ಬಟ್ ಅಲ್ಲಿ ಎಲ್ಲ ಕಂಪನೀಸ್ ಜಾಸ್ತಿ ಎಲ್ಲ ವರ್ಕ್ ಮಾಡೋರು ಹಂಗೆ. ಮತ್ತು ಹೆಂಗೆ ಮತ್ತು ಇಲ್ಲಿಂದ ಅದೇ
20,000 ಜನ ಇದ್ದಾರೆ ಇಂಡಿಯನ್ಸ್ ಇಡೀ ಜಪಾನ್ಲಿ. ಏನು ಹೇಳ್ತಾ ಇದ್ರು, ಇಡೀ ಜಪಾನ್ಲಿ ಒಂದು 20,000 ಜನ ಇಂಡಿಯನ್ಸ್. ಅವರೆಲ್ಲ ಕಂಪನಿ ಥ್ರೂ ಹೋಗಿದ್ದು ಅಲ್ಲಿ ಕೆಲಸ ಮಾಡಲಿಕ್ಕೆ. ಅಲ್ಲಿ ಕೆಲಸ ಸಿಗೋ ಚಾನ್ಸ್ ಇಲ್ಲ, ಇಲ್ಲಿಂದ ಹೋಗ್ಬೇಕಷ್ಟೇ, ಹೋಗ್ಬೇಕು ಆ ಥರ. ಸರ್, ಈ ಒಂದು ಜಪಾನ್ನ ಒಂದು ಸುತ್ತಿ ಬಂದು ಖುಷಿಲಿ ಫ್ಯಾಮಿಲಿ ಎಲ್ಲ ಕಳೆದಿದ್ರಿ. ಈ ನಮ್ಮ ಕೊಡಗಿನ ಜನರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಿ ಅಂತ ಕೊಡಗು ಧ್ವನಿ ಮೂಲಕ? ಅದೇ ನಾವೀಗ ಹೋಗಿ ಬಂದ ಮೇಲೆ ನಮಗೇನಂತ ಹೇಳಿದ್ರೆ ಅಲ್ಲಿದ್ದು ಜನರದ್ದು ಒಂದು ಪ್ರೀತಿ ವಿಶ್ವಾಸ, ಅವ್ರದ್ದು ಒಂದು ನಡೆ ನುಡಿ, ಅದೇ ಒಳ್ಳೆಯ ಒಂದು ಸ್ವಭಾವ, ಮತ್ತು ಅವ್ರ ಡಿಸಿಪ್ಲಿನು, ಅವ್ರ ಡೀಸೆಂಟು, ಅವ್ರದ್ದು ಒಂದು ರೆಸ್ಪೆಕ್ಟ್ ಇದೆಲ್ಲ ನೋಡಿ, ಅದೆಲ್ಲ ನಾವೊಂದು ಮನಸ್ಸ ವರ್ಗ ನಾವು ಆಗಬೇಕಾದ್ರೆ ಒಂದು ಸಲ ಅಲ್ಲಿ ಜಪಾನ್ ಹೋಗಿ ನಾವು ಬರಬೇಕು. ಅಷ್ಟು ನಮಗೆ ಒಂದು ಪಾಠ ಇದೆ, ಅಲ್ಲಿ ಹೋಗಿ ತಿಳ್ಕೋಬೇಕು, ಲೆಸನ್ ನಮಗೆ. ನಾವು ಹೋಗಿ ಬಂದಿದ್ದಕ್ಕೆ ನಮಗೆ ಒಂದು ಇದಾಯಿತು, ಒಂದು ಮನಸ್ಸ ವರ್ಗ ಹೆಂಗೆ ಇರಬೇಕು ಆ ಥರ ನಮಗೆ ನೋಡಿ ತಿಳಿಬೇಕು ಆ ಥರ ಜನರು, ಆ ಥರ. ಪ್ರಿಯ ವೀಕ್ಷಕರೇ, ಜಪಾನ್ನ ಒಂದು ಸುತ್ತು ಹಾಕಿ ಕೊಡಗಿನ ನಮ್ಮ ನಾಮೇರ ದಿಲೀಪ್ ಕ್ಲಾಸ್ ಸ್ಟೋರ್ನ ಮಾಲೀಕರು ಒಂದು ಸುತ್ತು ಬಂದಿದ್ದಾರೆ ಫ್ಯಾಮಿಲಿ ಜೊತೆಗೆ. ಅವ್ರ ಮಗಳು ಒಂದು ಉನ್ನತ ಸ್ಥಾನದಲ್ಲಿ ಇರೋದರಿಂದ ಜಪಾನ್ ದೇಶಕ್ಕೆ ಅಪ್ಪ ಅಮ್ಮನ ಕರೆಸಿ ಅಲ್ಲಿ ಒಂದು ಸುತ್ತನ್ನು ಹಾಕಿಸಿ ಬಂದಿದ್ದಾರೆ. ಸಾಕಷ್ಟು ವಿಚಾರಗಳನ್ನು ಹಂಚ್ಕೊಂಡಿದ್ದಾರೆ. ಕಾರ್ಯಕ್ರಮದ ಅಂಗವಾಗಿ ಅವರಿಗೆ ಧನ್ಯವಾದಗಳು. ನಾನು ನಿಮ್ಮ ಜಗದೀಶ್, ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾದಿಂದ. ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ.